ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ಗ್ರೇಸ್ ಆಫ್ ರಾಯರು ಈ ಒಂದು ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ಜೊತೆಗೆ ಆಧ್ಯಾತ್ಮ ರಾಯರ ಬಗ್ಗೆ ತಿಳಿಸ್ಕೊಡುವಂತಹ ಗುರುಗಳು ಗುರುರಾಜ್ ಅವರು ಇಲ್ಲಿದ್ದಾರೆ. ಅವ್ರ ಜೊತೆ ಇವತ್ತು ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಾಟ ಮಂತ್ರ ಅಂದರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ, ಅದನ್ನೆಲ್ಲ ಕೂಡ ತಿಳಿಸ್ಕೊಡ್ತೀವಿ ಅಂತ ನಾವು ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ವಿ. ಈ ಸಂಚಿಕೆಯಲ್ಲಿ ಬಿಡಿಸಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಗುರುಗಳೇ, ಮೊದಲಿಗೆ ಮಾಟ ಮಂತ್ರ ಅಂದರೆ ಏನು, ನಿಜವಾಗ್ಲೂ ಕೂಡ ಇದೆಯಾ, ಅದು ಯಾವ ರೀತಿ ವರ್ಕ್ ಆಗುತ್ತೆ? ಮಾಟ ಮಂತ್ರ ಇರೋದು ನಿಜ ಅಮ್ಮ, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತರೆಗೂ ಅದು ನಂಬಿಕೆನಲ್ಲೇ ನಿಂತಿರೋದು. ಜನಗಳ ನಂಬಿಕೆ, ಅಷ್ಟು ಜನಗಳು ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ಮಸೀದಿ ಚರ್ಚ್ಗಳು ಎಲ್ಲ ಕಡೆ ಜನ ಅಲೀತಾ ಇರೋದು ಯಾಕೆ, ಪರಿಹಾರ ಸಿಗ್ತಾಯಿಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅದಷ್ಟು ಮಾತ್ರ ಉತ್ತರ ಸಿಗುತ್ತೆ ಅವರಿಗೆ. ಬ್ಲ್ಯಾಕ್ ಮ್ಯಾಜಿಕ್ ಇದೆಯಾ ಅಂತಂದರೆ ಅದು ನಿಜ. ಎಷ್ಟು ಮಟ್ಟಿಗೆ ನಿಜ ಅಂತಂದರೆ, ಎಲ್ಲಿ ನಿಮಗೆ ಉದಾಹರಣೆ ಕೊಡ್ಬೋದು ಅಂದರೆ, ನಾವೊಂದು ಒಳ್ಳೆ ಮಂತ್ರನ ಯಾರಿಂದನಾದರೂ ನಾವು ದೀಕ್ಷೆ ತೊಗೊಂಡು ಅದನ್ನು ನಾವು ಮಂತ್ರ ಪಠನೆ ಮಾಡಿದಾಗ, ನಾವು ಕೂತ್ಕೊಂಡು ಜಪಿಸಿದಾಗ ಅದು ನಮ್ಗೆ ಹೆಂಗೆ ಒಳ್ಳೆ ರೀತಿಯಲ್ಲಿ ನಮಗೆ ಬೆನಿಫಿಟ್ ಕೊಡ್ತೋ, ಅದೇ ರೀತಿ ಸ್ಮಶಾನದಲ್ಲಿರುವಂಥ ಎನರ್ಜಿಗಳನ್ನು ಜಾಗೃತಿ ಮಾಡುವಂಥ ಕೆಟ್ಟ ಮಂತ್ರಗಳು ಕೂಡ ಇರ್ತವೆ. ಅದು ಅಥರ್ವರ್ಣ ವೇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ತಾಂತ್ರಿಕ ಸರಸ್ವತಿ ಬಂದು ಅದಕ್ಕೆ ಅಧಿಪತಿ. ಆಯಿತಾ? ತಾಂತ್ರಿಕ ಸರಸ್ವತಿ ಮಾತಂಗಿ, ರಾಜ ಮಾತಂಗಿನ ತಾಂತ್ರಿಕ ಸರಸ್ವತಿ ಅಂತ ಹೇಳ್ತೀವಿ. ಸ್ಮಶಾನದಲ್ಲಿ ಭೈರವ ಮತ್ತು ಕಾಳಿ, ಸ್ಮಶಾನ ಕಾಳಿ, ಉಗ್ರ ಕಾಳಿ, ಈ ಥರದ ಕಾಳಿಗಳನ್ನು ಅಥವಾ ಭೈರವರನ್ನು, ವೀರಭದ್ರನನ್ನು, ಆಮೇಲೆ ರಾಜಮಾತಂಗಿ ಆಗಿರ್ಬೋದು, ಪ್ರತ್ಯಂಗಿರ ದೇವಿನ ಆಗಿರ್ಬೋದು ಕೂಡ, ಪ್ರತ್ಯಂಗಿರ ದೇವಿನ ಒಳ್ಳೆಯದಕ್ಕೂ ಕೂಡ ಬಳಸ್ಕೊಳ್ತಾರೆ, ಕೆಟ್ಟದಕ್ಕೂ ಕೂಡ ಬಳಸ್ಕೊಳ್ತಾರೆ ಆ ಯಮ್ಮನ ಒಂದು ಮಂತ್ರ. ಬ್ಲ್ಯಾಕ್ ಮ್ಯಾಜಿಕ್ಕು ನಾವು ಒಳ್ಳೆ ಮಂತ್ರ ತೊಗೊಂಡಾಗ ಒಳ್ಳೆ ಥರನೇ ವರ್ಕ್ ಮಾಡುತ್ತೆ. ಕೆಟ್ಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಿರೋದನ್ನು ನಾವು ಪಠನೆ ಮಾಡಿದಾಗ ಅದೇ ಥರನೇ ಸ್ಮಶಾನದಲ್ಲಿ ಸತ್ತಿರುವಂಥ ಆತ್ಮಗಳು, ಸತ್ತಿರೋದ ಬಾಡಿನಲ್ಲಿ ಏನು ಆತ್ಮಗಳಿರ್ತವೆ, ಅತೃಪ್ತ ಆತ್ಮಗಳು ಜಾಗೃತಿ ಮಾಡುವಂಥ ಕ್ರಿಯೆ ಅದು. ಜಾಗೃತಿ ಮಾಡಿ ಯಾರದ್ದಾದರೂ ವಸ್ತುಗಳನ್ನು ಅಥವಾ ಬಟ್ಟೆ, ಉಗುರು, ಕೂದಲು, ಅಂದರೆ ಬಟ್ಟೆ ಅಂತಂದರೆ ಸಣ್ಣ ಪುಟ್ಟ ಪೀಸ್ಗಳು ಕೆಲವರು ಹೇಳ್ತಾರೆ, ನಿಮ್ಗೇನೋ ಒಂದು ಮಾಡಿಕೊಟ್ಬಿಡ್ತೀನಿ, ಇಷ್ಟು ದಪ್ಪದ ಒಂದು ಹರ್ಕೊಂಬಂದ್ಬಿಡಿ, ತಗೊಂಬಂದ್ಬಿಡಿ. ಆ ಥರ ವರ್ಕ್ ಆಗಲ್ಲ ಅದು. ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಯಾವ ರೀತಿ ಮಾಡ್ತಾರೆ ಅಂತಂದರೆ, ಪೂರ್ತಿ ಟೀ ಶರ್ಟು, ಬನೀನು ಅಥವಾ ಒಂದು 3/4 ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು. ಯಾತಕ್ಕೆ ಅಂತ ಹೇಳ್ತೀನಿ. ಒಂದು ತುಂಡು ಬಟ್ಟೆ ಇಟ್ಕೊಂಡು ಯಾರೂ ಪ್ರಯೋಗ ಮಾಡೋಕ್ಕಾಗಲ್ಲ. ಕೆಲವರು ಇವಾಗ ಹೇಳ್ತಾರೆ, ವಶೀಕರಣ ಮಾಡಿಕೊಡ್ತೀನಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಕೊಡ್ತೀನಿ, ಒಂದು ತುಂಡು ಬಟ್ಟೆ ತೊಗೊಂಬನ್ನಿ, ಒಂದು ಇಷ್ಟು ತೊಗೊಂಬನ್ನಿ, ಅಷ್ಟು ತೊಗೊಂಬನ್ನಿ, ಬೇಡದಿದ್ದ ವಸ್ತುಗಳನ್ನೆಲ್ಲ ತೊಗೊಂಡ್ಬಿಟ್ಟು ಅದ್ರಲ್ಲಿ ಮಾಡಿಕೊಡ್ತೀನಿ ಅಂತ ಸುಮ್ಮನೆ ದುಡ್ಡು ಮಾಡೋದಕ್ಕೋಸ್ಕರ ಕೂತಿರ್ತಾರೆ. ಅದಷ್ಟು ಸುಲಭವಾಗಿ ವರ್ಕ್ ಮಾಡಲ್ಲ. ಯಾಕೆ ವರ್ಕ್ ಮಾಡಲ್ಲ ಅಂತಂದರೆ, ಈಗ ಬೆವರು ಎಲ್ಲಮ್ಮ ಬರುತ್ತೆ ಜಾಸ್ತಿ ನಮಗೆ. ಕೆಲವರಿಗೆ ಚೆಸ್ಟ್ ಮೇಲೆ ಜಾಸ್ತಿ ಬರುತ್ತೆ, ಕೆಲವರಿಗೆ ಕಂಕ್ಳಲ್ಲಿ ಜಾಸ್ತಿ ಆಗುತ್ತೆ, ಕೆಲವರಿಗೆ ಹೊಟ್ಟೆ ಮೇಲೆ ಜಾಸ್ತಿ, ಕೆಲವರಿಗೆ ಬೆನ್ನ ಹತ್ರ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಿಗೆ ಅವ್ರ ಮುಖದ ಮೇಲಿಂದನೇ ಹರಿದು ಹೋಗ್ತಿರುತ್ತೆ. ಕೆಲವರು ಸ್ಪೆಟ್ ಆಗೋದು ಜಾಸ್ತಿ, ಕೆಲವರು ಬೆವರೋದು ಕಮ್ಮಿ. ಈ ಥರ ಇದ್ದಾಗ ಯಾವ ಭಾಗದಲ್ಲಿ ಅವರ ಬೆವರಿನ ಸ್ಮೆಲ್ ಇರುತ್ತೆ ಅಂದರೆ, ಅದು ಸೋಂಕು ಬೇಕು. ಜಾಗೃತಿ ಮಾಡಿರುವಂಥ, ಸ್ಮಶಾನದಲ್ಲಿ ಜಾಗೃತಿ ಮಾಡಿರುವಂಥ ಕೆಟ್ಟ ಎನರ್ಜಿಗಳಿಗೆ, ಅಂದರೆ ಅತೃಪ್ತ ಆತ್ಮಗಳಿಗೆ ಸೋಂಕು ಬೇಕು. ನಾಯಿಗೆ ನೀವು ಕಳ್ಳಂದು ಏನಾದರೂ ತೊಗೊಂಡೋಗಿ ಅದ್ರದ್ದು ಸ್ಮೆಲ್ ಮಾಡಿ ತೋರಿಸ್ದಾಗಲೇ ಅವನು ಎಲ್ಲಿದ್ದಾನೆ ಅಂತ ಕರೆಕ್ಟಾಗಿ ಹೋಗಿ ಫೈಂಡ್ ಔಟ್ ಮಾಡೋಕ್ಕಾಗತ್ತೆ. ಅದೇ ರೀತಿ ಸ್ಮಶಾನದಲ್ಲಿ ಬೇಡದಿರೋಂಥ ಎನರ್ಜಿಗಳನ್ನು ನಾವು ಊರೊಳಗೆ ಕರಿಬಾರ್ದಾಗಿರೋಂಥ ಅದನ್ನು ಕರೆದು ಅವುಗಳನ್ನು ಬಳಸ್ಕೊಳ್ಳೋಂಥ ಕೆಲಸಗಳನ್ನ ಮಾಡ್ತಾರೆ ಅವರು. ಈ ಸೋಂಕುಗಳನ್ನು ಅವುಗಳ ಮುಂದೆ ಇಟ್ಟು ಮಂತ್ರ ಪಠನೆ ಮಾಡಿ ಅದನ್ನು ಅವರು ಕೆಟ್ಟದಾಗಿ ಬಳಸ್ಕೊಳ್ಳೋಕ್ಕೆ ಆ ತಂತ್ರನ ಅವರೊಂದು ನಕ್ಷತ್ರ ಹಾಕ್ಕೊಳ್ತಾರೆ. ಅದಕ್ಕೆ ಒಂದು ಮಂಡಲ ಪೂಜೆ ಅಂತ ಮಾಡ್ತಾರೆ, ಬೊಂಬೆಯಿಂದ ಮಾಡ್ತಾರೆ. ಅಥವಾ ನೀವು ಆ ಸೀಟುಗಳಲ್ಲಿ ಬೊಂಬೆ ಮಾಡಿರೋದು ನೋಡಿರ್ತೀರ, ವುಡ್ಗಳಲ್ಲಿ, ಅಥವಾ ಒಂದು ಬಟ್ಟೆ ಬೊಂಬೆ ನೋಡಿರ್ತೀರ. ಆಮೇಲೆ ಬಟ್ಟೆಗಳನ್ನ ಸುತ್ತಬಿಟ್ಟು ರೋಲ್ ಮಾಡಿ ಇಟ್ಕೊಂಡು ವಾಮಾಚಾರ ಮಾಡಿರೋದು ನೋಡಿರ್ತೀರ. ನಿಂಬೆಹಣ್ಣುಗಳು, ಕುಂಬಳಕಾಯಿ, ಕೋಳಿ, ಕುರಿ ಇದೆಲ್ಲ ಇಟ್ಕೊಂಡು ವಾಮಾಚಾರ ಮಾಡ್ತಾರೆ. ಈ ಬಲಿಗಳು ಏನಕ್ಕಪ್ಪ ಅಂತಂದರೆ ಆತ್ಮಗಳಿಗೆ ತೃಪ್ತಿಗೋಸ್ಕರ, ಆತ್ಮಗಳಿಗೆ ತಾಕತ್ತು ಕೊಡೋಕ್ಕೋಸ್ಕರ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಆತ್ಮಗಳು ಯಾಕೆ ಅಷ್ಟೊಂದು ಜಾಗೃತಿ ಆಗ್ತವೆ ಅಂತಂದರೆ, ಸ್ಮಶಾನದಲ್ಲಿ ಕಾಳಿ ಆಗಿರ್ಬೋದು ಅಥವಾ ಭೈರವರಾಗಿರ್ಬೋದು, ಅವರಿಬ್ಬರು ಆತ್ಮಕ್ಕೆ ಸಂಬಂಧಪಟ್ಟಿದ್ದ ದೇವರುಗಳಾಗಿ ಮೋಕ್ಷಗಳು ಸಿಗದಿರುವಂಥ ಎನರ್ಜಿಗಳನ್ನು ಸ್ಮಶಾನದಲ್ಲಿ ದಾಟಬಾರ್ದು, ಸ್ಮಶಾನದಿಂದ ಈಚೆ ದಾಟಬಾರ್ದು ಅನ್ನೋ ಆ ಥರ ಅವರನ್ನು ನೇಮಿಸಿರ್ತಾರೆ. ಅರ್ಥ ಆಯ್ತಾ? ಅಲ್ಲಿ ಬೇರೆ ಬೇರೆ ಶಕ್ತಿಗಳು, ಈ ಕಾಳಿ ಭೈರವ ಅವರೆಲ್ಲ ಏನು ಮಾಡ್ತಾರೆ, ಒಳಗಡೆ ಇರುವಂಥ ಎನರ್ಜಿಗಳು ಹೊರಗಡೆ ಹೋಗ್ದಿರಂಗೆ ತಡೆ ಹಿಡಿದು ನಿಲ್ಲಿಸ್ಕೊಳ್ಳೋಕ್ಕೋಸ್ಕರನೇ ನಾವು ಕಾಳಿಗೆ ಆರಾಧನೆ ಮಾಡಿ ಆ ದೇಹನ ಅವರಿಗೆ ಸಮರ್ಪಣೆ ಮಾಡಿ ದಫನ್ ಮಾಡ್ತಾ ಇದ್ದೀವಿ, ಇದನ್ನು ತಗೊಂಡೋಗಿ ಊತಾಗ್ತಾ ಇದ್ದೀವಿ ಅಥವಾ ಸುಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಹೇಳ್ಬಿಟ್ಟು ಹೋಗೋದು ಅದೇ ಕಾರಣಕ್ಕೋಸ್ಕರ. ಆತ್ಮ ನಿಮ್ಮ ಕಂಟ್ರೋಲಲ್ಲಿ ಬರಲಿ, ವಾಪಸ್ಸು ಬಂದರೆ ಅವ್ರ ಮನೆಗಳಲ್ಲಿ ನೆಮ್ಮದಿ ಕೆಡಕ್ಕೆ ಶುರು ಆಗುತ್ತೆ. ಕೆಲವರು ಕೆಟ್ಟ ನಕ್ಷತ್ರಗಳಲ್ಲಿ, ಕೆಟ್ಟ ದಿನಗಳಲ್ಲಿ ಸತ್ತಾಗ ಅವ್ರ ಮನೆಗಳಲ್ಲಿ ಕಂಟಿನ್ಯೂಸ್ ಆಗಿ 3 ಸಾವು ಆಗಿರೋದು ನೋಡಿರ್ತೀರ ನೀವು. ಒಂದು ಮನೇಲೇ ಸತ್ತಿರುವಂಥ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಯಾರೇ ಆಗಿರ್ಬೋದು, ಅವರ ಆತ್ಮಗಳೇ ಮನೆಗೆ ಬಂದರೆ ಅದು ಶ್ರೇಯಸ್ಸಲ್ಲ ಅಂತ ಹೇಳುವಾಗ ಕೆಟ್ಟ ಎನರ್ಜಿಗಳನ್ನು ಉತ್ಪತ್ತಿ ಮಾಡುವಂಥ ತಾಂತ್ರಿಕರುಗಳು ಮಾಡಿದಾಗ ಮನೆ ಒಳಗಡೆ ಬಂದೇ ಬರುತ್ತೆ.
ಬ್ಲ್ಯಾಕ್ ಮ್ಯಾಜಿಕ್ ಹಿಂಗೆ ವರ್ಕ್ ಆಗೋದು. ಈಗ ಒಬ್ಬರ ಮೇಲೆ ಅದು ಮಾಟ ಮಂತ್ರ ಪ್ರಯೋಗ ಆಗಿದೆ, ವಾಮಾಚಾರ ಇವ್ರ ಮೇಲೆ ನಡೆದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಲಕ್ಷಣಗಳೇನು? ಲಕ್ಷಣಗಳು ಮೊದಲನೇದಾಗಿ ಮಕ್ಕದಲ್ಲಿ ಕಳೆ ಹುಟ್ಟೋಗುತ್ತೆ. ಫಸ್ಟ್ ಒನ್ನು ನಿಮಗೆ ಫೈನಾನ್ಷಿಯಲ್ ಹೊಡೆತ ಫಸ್ಟ್ ಬೀಳುತ್ತೆ. ಸುಮಾರು 4-5 ವರ್ಷಗಳಿಂದ ಇದನ್ನೇ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ನಾನು. ಫಿನಾನ್ಷಿಯಲ್ ಏಟು ಫಸ್ಟ್ ಬೀಳುತ್ತೆ. ಯಾವಾಗ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಕೆಟ್ಟದಾಗುತ್ತೆ, ಹಣಕಾಸು ನಿಮಗೆ ಹುಟ್ಟಲ್ಲ, ನಿಮ್ಮ ಕೈಗೆ ಬರಲ್ಲ, ದುಡ್ಡು ಕೊಟ್ಟಿರೋ ದುಡ್ಡು ಬರಲ್ಲ, ಬರಬೇಕಾಗಿರೋ ದುಡ್ಡು ಬರಲ್ಲ. ದುಡಿಮೆ ಮಾಡ್ಕೊಂಡು ತಿನ್ನೋಣ ಅಂತಂದರೆ ಅಲ್ಲೂ ಕೂಡ ದುಡಿಮೆಗೆ ದುಡ್ಡು ಬರಲ್ಲ, ನಾವು ಕಷ್ಟಪಟ್ಟರೂ ದುಡ್ಡು ಬರಲ್ಲ ಕರೆಕ್ಟಾಗಿ. ಕೊನೆಗೆ ಬದುಕೋಕ್ಕೆ ಬೇಡ, ನಮಗೆ ಬದುಕಲೇಬೇಕಾ, ನಾವು ಇರಬೇಕಾ ನೆಮ್ಮದಿಗೆ ಅನ್ನೋ ಅಷ್ಟೊತ್ತಿಗೆ ನೆಮ್ಮದಿ ಕೆಡಿಸ್ಕೊಂಡ್ರೆ, ಸ್ಟ್ರೆಸ್ ತೊಗೊಂಡ್ರೆ, ಟೆನ್ಷನ್ ಆದರೆ ಆರೋಗ್ಯ ಕೆಡ್ತು. ಎರಡೂ ಫಸ್ಟ್ ಲಾಸ್ನ ತೊಗೊಂಡ್ರೆ ಆ 2 ಲಾಸ್ಗಳಾದರೆ ನಿದ್ದೆ ಹೋಯ್ತು, ಆರೋಗ್ಯ ಹೋಯ್ತು, ದುಡ್ಡು ಹೋಯ್ತು, ಯಾರ ಜೊತೆಗೂ ಸಂಪರ್ಕ ಇಟ್ಕೊಳ್ಳಲ್ಲ, ಒಬ್ಬರೇ ಇರಬೇಕು ಅಂತ ಅನಿಸುತ್ತೆ, ಮನೆ ಒಳಗಡೆನೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಮೊಬೈಲನ್ನು ಹಿಡ್ಕೊಂಡು ಕೂತ್ಕೊಳ್ಳಿ. ಈಗ ಕೆಲವರು ಹೇಳ್ತಾರೆ ಮೊಬೈಲ್ ಬಂದುಬಿಟ್ಟಿದೆ ಅದಕ್ಕೆ ಒಳಗಡೆ ಕೂತ್ಕೊಂಡಿರ್ತಾರೆ ಅಂತ. ಮೊಬೈಲ್ ಬಂದುಬಿಟ್ರೆ ಎಲ್ಲದಕ್ಕೂ ಲಿಮಿಟ್ ಇದೆ. ತಿನ್ನೋ ಅನ್ನಕ್ಕಾಗಿರ್ಬೋದು, ಕುಡಿಯೋ ನೀರಿಗಾಗಿರೋ ಲಿಮಿಟ್ ಇದೆ. ಅಷ್ಟೇ ಕುಡಿಬೇಕು, ಇಷ್ಟೇ ತಿನ್ನಬೇಕು ಅಂತ ಇರುತ್ತೆ. ಮೊಬೈಲ್ ಇದ್ದಿದ್ದು ಮಾತ್ರಕ್ಕೆ ಚಾರ್ಜಿಂಗು ಫುಲ್ ಬ್ಯಾಟ್ರಿ ಬ್ಲಾಸ್ಟ್ ಆಗೋವರೆಗೂ ಅಥವಾ ಅದು ಮೊಬೈಲೇ ಹಾಳಾಗೋಗೋ ಲೆವೆಲ್ಗೆ ಯೂಸ್ ಮಾಡ್ಕೊಂಡು ಯಾರೂ ಕೂತ್ಕೊಳ್ಳಲ್ಲ. ಅಷ್ಟು ಟೈಮ್ ವೇಸ್ಟ್ ಮಾಡೋವಂಥ ಮನುಷ್ಯ ಅಷ್ಟೊಂದು ಕೆಟ್ಟ ಬುದ್ಧಿ ಅವನೇ ಅಲ್ಲ. ಮನುಷ್ಯ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಅವನು ಆಲೋಚನೆ ಮಾಡ್ತಾನೆ, ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ತಾನೆ, ಅವ್ನ ಕೈಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಅಂಥವನು ಒಂದು ಮೂಲೆ ಗುಂಪಾಗಿ ಕೂತ್ಕೊಳ್ತಾನೆ ಅಂತಂದರೆ ಅದು ಸಾಮಾನ್ಯದ ಮಾತೇ ಅಲ್ಲ. ಅದು ಈ ಥರದ ಒಂದು ಹೊಡೆತನೂ ನೋಡ್ಬೋದು. ಅದು ಬಿಟ್ಟರೆ ಹೊರಗಡೆ ಗಲಾಟೆಗಳು, ಮನೆ ಒಳಗಡೆ ಗಲಾಟೆ, ಗಂಡ ಹೆಂಡತಿರುಗಳು ಗಲಾಟೆ ಆಗುತ್ತೆ. ಯಾರಿಗಾದರೂ ಒಬ್ಬರಿಗೆ ಪ್ರಾಬ್ಲಮ್ ಆದರೆ ಅಥವಾ ಹೆಂಡತಿ ಕಡೆಯವರಿಗೆ ಗಂಡನಿಗೆ ಏನಾದರೂ ಮಾಡಿದರೆ, ಗಂಡನ ಮನೆ ಕಡೆಯವರು ಹೆಂಡತಿಗೆ ಏನಾದರೂ ಮಾಡಿದರೆ, ಯಾರಿಗಾದರೂ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಎಫೆಕ್ಟ್ ಆದ್ರೂ ಕೂಡ ಮನೆ ಪೂರ್ತಿ ಹರಡಿಕೊಳ್ಳುತ್ತದೆ. ಯಾರು ಪ್ರೇತ ಆಕರ್ಷಣೆಗೆ ಒಳಗಾಗಿರ್ತಾರೆ, ಬ್ಲ್ಯಾಕ್ ಮ್ಯಾಜಿಕಲ್ಲಿ ಯಾರು ಸಿಕ್ಕಾಕೊಂಡಿರ್ತಾರೆ ಅವರನ್ನು 3 ದಾರಿ 4 ದಾರಿ ಬಲಿ ಕೊಡೋ ಜಾಗ, ಸ್ಮಶಾನ ಜಾಗಗಳು, ಈ ಜಾಗಗಳೆಲ್ಲ ಅವರು ಓಡಾಡ್ತಾ ಮನೆ ಒಳಗಡೆ ಬಂದಾಗ ಅವ್ರ ಹಿಂದೆನೇ ಹಿಂಬಾಲಿಸ್ಕೊಂಡು ಬರುತ್ತೆ. ಇದು ಮೇಯ್ನು ಫಾಲ್ಟ್ ಆಗೋದು. ಎನರ್ಜಿಗಳು ಯಾವಾಗ ಮನೆ ಒಳಗಡೆ ಬರ್ತವೆ ಜೊತೆಗಿರೋರ್ದನ್ನು ಕೂಡ ಹಾಳು ಮಾಡ್ತವೆ. ಅಂದರೆ ನಾವು ತಂದೆ ಜೊತೆಗೋ ತಾಯಿ ಜೊತೆಗೋ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಿರ್ತೀವಿ, ಅವ್ರ ಜೊತೆ ನಗ್ನಗ್ತಾ ಕೂತ್ಕೊಂಡು ಆರಾಮಾಗಿ ಸಂತೋಷವಾಗಿರಬೇಕು ಅಂತ. ಮನೆಯಲ್ಲೇ ನೆಮ್ಮದಿ ಕೆಡಿಸೋಂಥ ಕೆಲಸ ಮಾಡ್ತವೆ. ಮನೇಲೇ ನೆಮ್ಮದಿ ಇಲ್ಲ ಅಂದರೆ ಹೊರಗಡೆ ಹೆಂಗೆ ನೆಮ್ಮದಿ ಸಿಗುತ್ತೆ ನಿಮಗೆ? ಹೌದು, ಇದೇ ಪ್ರಾಬ್ಲಮ್ ಆಗ್ತಾ ಇರೋದು ಹೊರಗಡೆ. ಇನ್ನು ಬಿಸ್ನೆಸ್ಗಳು ಲಾಸ್ನ ನೋಡ್ಬೋದು. ಬಿಸ್ನೆಸ್ ಅಂತೂ ನೀವು ತುಂಬ ದೊಡ್ಡ ಮಟ್ಟಿಗೆ ಇರ್ತೀರ, ಏಕಾಏಕಿ ಕೆಳಗಡೆ ಬಿದ್ದೋಗಿರುತ್ತೆ. ಇಲ್ಲಿ ನಾವು ಅಸ್ಟ್ರಾಲಜರ್ನು ಕೂಡ ತೊಗೋಬೇಕು, ಅಸ್ಟ್ರಾಲಜಿನೂ ಕೂಡ ತೊಗೋಬೇಕು. ಕೆಲವರಿಗೆ ಗ್ರಹಗತಿಗಳು, ಗ್ರಹಚಾರ ಕೆಟ್ಟಾಗ ಗುಡ್ ಟೈಮ್ಗೂ ಬ್ಯಾಡ್ ಟೈಮ್ಗೂ ತುಂಬ ವ್ಯತ್ಯಾಸ ಇದೆ. ಗುಡ್ ಟೈಮ್ ಇದ್ದಾಗ ಯಾರೇ ವಾಮಾಚಾರ ಮಾಡಿದ್ರು ಕೂಡ ತಗಲಲ್ಲ. ಅದೇ ಬ್ಯಾಡ್ ಟೈಮ್ ಇತ್ತು, ಬ್ಯಾಡ್ ಟೈಮ್ ಬಂದಾಗ ಯಾವುದಾದ್ರೂ ಒಂದು ಕೆಟ್ಟ ದೆಸೆಗಳು ನಡೀತಿತ್ತು. ರಾಹು ದೆಸೆನೋ, ಕೇತು ದೆಸೆನೋ, ಅಥವಾ ಏನಾದರೂ ಶನಿ ಮಹಾದಶ ನಡೀತಿತ್ತು. ಈ ಥರ ಟೈಮ್ಗಳಲ್ಲಿ ಅವ್ರ ಕರ್ಮಾನುಸಾರವಾಗಿ ಅವ್ರು ಅನುಭವಿಸ್ಬೇಕಾಗಿರೋಂಥ ಒಂದು ಶಿಕ್ಷೆಗಳನ್ನು ಬೇರೆ ಜನಗಳ ಮುಖಾಂತರ ಬ್ಲ್ಯಾಕ್ ಮ್ಯಾಜಿಕ್ಗೊಳಗಾಗುವಂಥ ಕಾರ್ಯಗಳು ಕೂಡ ಆ ಗ್ರಹಗತಿಗಳು ಬೇರೆಯವ್ರ ಕೈಲಿ ಮಾಡಿಸ್ತಾರೆ. ಅದಕ್ಕೆ ಯಾಕೆ ಇನ್ನೊಬ್ರಿಗೆ ತೊಂದರೆ ಕೊಡಬೇಕು ಅಂತ ಅವ್ರಿಗೆ ಆಲೋಚನೆ ಬರಬೇಕಂದ್ರೆ ಅವ್ರಿಗೆ ಸುಮ್ಮನೆ ಬರಲ್ಲ. ಈಗ ನಿಮಗೆ ಯಾರಾದರೂ ವಾಮಾಚಾರ ಮಾಡ್ಬೇಕಂತ ಸುಮ್ಮನೆ ಬರಲ್ಲ. ಅದು ನೀವು ಯಾರಿಗಾದ್ರೂ ಏನಾದರೂ ಅಂದಿರ್ತೀರಾ, ಅಂದೂ ಇರಲ್ಲ, ಅವ್ರಿಗೆ ಕ್ಷಮಿಸಿರ್ತಾರೆ ಒಂದು ಟೈಮಲ್ಲಿ. ನಿಮ್ಗೆ ಗುಡ್ ಟೈಮ್ ಅದು, ನಿಮ್ಮ ಬ್ಯಾಡ್ ಟೈಮ್ ಆದಾಗ ಅವ್ರಿಗೆ ಮತ್ತೆ ತಲೆ ಕೆಡಕ್ಕೆ ಶುರುವಾಗುತ್ತೆ. ನಿಮ್ಮದೇ ಓಡಾಡ್ಕೊಂಡಿದ್ದಾರಲ್ಲ ಇವರು ಖುಷಿಯಾಗಿ, ಹಿಂಗೆ ಹಾಳು ಮಾಡಬೇಕಲ್ಲ ಇವನ್ನ, ಇದು ಬರುತ್ತೆ. ಆ ಟೈಮ್ ಬ್ಯಾಡ್ ಟೈಮ್ ಬಂದಾಗಲೇ ಅವ್ರಿಗೆ ಆಲೋಚನೆಗಳು ಬರೋದು. ಆವಾಗಲೇ ಅವ್ರು ಹೋಗಿ ಏನಾದರೂ ಮಾಡ್ಸೋಕ್ಕೆ ಶುರು ಮಾಡ್ತಾರೆ. ಇವತ್ತು ಬ್ಲ್ಯಾಕ್ ಮ್ಯಾಜಿಕ್ ನಿಜ ಅಂತಂದ್ರೂ ಕೂಡ ಇಲ್ಲಿ ಫ್ರಾಡ್ ಕೆಲಸ ಮಾಡೋದು ಜಾಸ್ತಿ ಆಗಿದೆ. ಹೌದು, ಬ್ಲ್ಯಾಕ್ ಮ್ಯಾಜಿಕ್ ಹಂಗೆ ಮಾಡಿಕೊಡ್ತೀನಿ, ಹಿಂಗೆ ಮಾಡಿಕೊಡ್ತೀನಿ, ಅಷ್ಟಾಗುತ್ತೆ ಇಷ್ಟಾಗುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಲಕ್ಷ ಖರ್ಚು ಮಾಡಿ. ಇವತ್ತು ನನ್ನ ಹತ್ರ ಬರುವಂಥ ಕಸ್ಟಮರ್ಗಳು ನಾನು ನೋಡಿ ಸುಮಾರು ಜನ ನೋಡಿದ್ದೀನಿ. 10 ಲಕ್ಷ ಖರ್ಚು ಮಾಡಿದೆ, 30 ಲಕ್ಷ ಖರ್ಚು ಮಾಡಿದೆ. ನಾನು ಅಷ್ಟು ವರ್ಷಗಳು ಬಿಸ್ನೆಸ್ ಮಾಡಿ ನಾನು ಸೇವಿಂಗ್ಸ್ ಮಾಡ್ಕೊಂಡಿರೋಂಥದ್ದನ್ನು ನಾನು ಇಷ್ಟು ಕಳ್ಕೊಂಡೆ, ಎಲ್ಲೂ ಪರಿಹಾರ ಸಿಗಲಿಲ್ಲ. ಒಂದು ಕೊನೆ ಅವಕಾಶ ಅಂತೇಳಿ ನಾನು ನಿಮಗೆ ಕಾಲ್ ಮಾಡಿದ್ದೀನಿ. ನೀವು ಮಾಡಿಕೊಟ್ಟಿಲ್ಲ ಅಂದರೆ ಅಕಸ್ಮಾತ್ ನಿಮ್ಮ ಕೈಲೂ ಆಗಲಿಲ್ವಾ, ನನ್ನ ಇಷ್ಟೇ ಜೀವನ ಅಂಥೇಳಿ ನಾನು ಎಲ್ಲಾದರೂ ಏನಾದರೂ ಒಂದು ಬದುಕೊಂತೀನಿ ಜೀವನ ಮಾಡಿಕೊಂಡು. ನನಗೆ ಆವಾಗ ಅದು ಅಯ್ಯೋ ಅಂತ ಪಾಪ ಅನ್ಸ್ಬಿಡುತ್ತೆ. ಯಾಕೆ ಅಂತ ನೋಡಿ ಹೇಳ್ತೀನಿ. ಇಲ್ಲಿ ಅಯ್ಯೋ ಪಾಪ ಅಂತಂದು ಬೇರೆ ಯಾರಾದರೂ ನಿಜವಾಗ್ಲೂ ಸಿದ್ಧಿ ಸಾಧನೆಗಳು ಮಾಡಿಕೊಂಡಿದ್ರೆ ಅವ್ರಿಗೆ ನಿಜವಾಗ್ಲೂ ಪರಿಹಾರ ಸಿಕ್ಕಿರ್ತಾ ಇತ್ತು. ಇವರು ಜನ ಸೆಲೆಕ್ಷನ್ ಮಾಡಿಕೊಳ್ಳೋದೇ ಮೊದಲನೇದು ತಪ್ಪು. ಯಾರು ಆಡಂಬರದ ಸ್ವಾಮೀಜಿ ಇರ್ತಾನೆ, ಯಾರು ಮಣಿಗಳು ಹಾಕ್ಕೊಂಡಿರ್ತಾನೆ, ಯಾರು ಅವನು ಫುಲ್ಲು ವಿಭೂತಿಗಳೆಲ್ಲ ಬಳಕೊಂಡು ಸಿನಿಮಾದಲ್ಲಿ ತೋರಿಸ್ತಾರಲ್ವ, ಆ ಥರ ಮೈ ತುಂಬ ಡೆಕೋರೇಷನ್ ಮಾಡ್ಕೊಂಡು ಯಾರು ಇರ್ತಾರೆ ಅವ್ರ ಹತ್ರಕ್ಕೆ ಹೋಗೋದು ಜಾಸ್ತಿ ಜನ. ಹೋದಾಗ ಪರಿಹಾರ ಸಿಗುತ್ತೋ ಸಿಗಲ್ವಾ, ನಾನು ಅವ್ರ ಬಗ್ಗೆ ಡೆಕೋರೇಷನ್ ಮಾಡ್ಕೊಳ್ಳೋರ ಬಗ್ಗೆ ನಾನು ಏನೂ ಮಾತಾಡೋಕೆ ಹೋಗಲ್ಲ. ಕೇಳಿದೆ ಅವ್ರ ಅನುಭವಗಳದು. ಅವ್ರು ನಿಜವಾಗ್ಲೂ ಶಕ್ತಿ ಇದ್ದರೆ ಅವ್ರು ನಿಜವಾಗ್ಲೂ ಅವ್ರು ಪರಿಹಾರ ಮಾಡ್ತಿದ್ರೆ ಗ್ರೇಟ್ ಅದು. ಬಟ್ ಪರಿಹಾರ ಸಿಗಲಿಲ್ಲ ಅಂತಂದರೆ ಲಾಸ್ ಯಾರಿಗಾಗುತ್ತೆ? ಪ್ರತಿ ಸತಿ ಸ್ವಾಮೀಜಿಗಳನ್ನ ಮೀಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಲಾಸ್ ಯಾರಿಗಾಯಿತು?
ಹೌದು. ಇದೇ ಥರ ಸುಮಾರು ಜನ ಬಂದು ನನಗೆ ಹೇಳ್ತಾರೆ ಈ ಸಿಂಟಮ್ಸ್ಗಳೇ ಮೇಯ್ನು ನಮಗೆ. ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಸೂಸೈಡ್ ಕೇಸ್ಗಳು ಕೂಡ ಬರ್ತವೆ. ಸೂಸೈಡ್ ಕೇಸ್ ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಕೇಸ್ಗಳು ಬರ್ತವೆ, ಕಾಯಿಲೆ ಕೇಸ್ಗಳು ಬರ್ತವೆ. ಕಾಯಿಲೆ ಕೇಸು, ಆಕ್ಸಿಡೆಂಟ್ ಕೇಸು, ಸೂಸೈಡ್ ಕೇಸ್ಗಳೆಲ್ಲ ಹೆಂಗೆ ಅಂತಂದರೆ, ಮನೆ ಒಳಗಡೆ ಅವ್ರ ಪಾಡ್ಗೋರು ಇರ್ತಾರೆ. ಒಂದು ಲವ್ ಕೇಸ್ ಆಗಿರ್ಬೋದು ಅಥವಾ ಇಲ್ಲಾಂದರೆ ಫ್ರೆಂಡ್ಸ್ಗಳೇನಾದರೂ ನಿಷ್ಠೂರ ಮಾಡಿದ್ರು, ದುಡ್ಡು ಕೊಡಲಿಲ್ಲ, ನನ್ನ ಬಿಸ್ನೆಸ್ ಲಾಸ್ ಆಯಿತು, ಮನೆ ಒಳಗಡೆ ಏನೋ ಅಂದರು, ನನ್ನ ಪರೀಕ್ಷೆ ಫೇಲ್ ಆದೆ, ಅದಕ್ಕೆ ಸೂಸೈಡ್ ಮಾಡ್ಕೊಂಡು, ಈ ಥರ ಸುಮಾರು ಕಾರಣಗಳನ್ನ ನಾವು ನೋಡಿರ್ತೀವಿ. ಕಾರಣ ಮೇಯ್ನ್ ರೀಸನ್ ಅದಲ್ಲ. ನೀನು ವಿದ್ಯಾಭ್ಯಾಸ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ನಿನ್ನ ಮೈಂಡ್ ನಿನ್ನ ಕಡೆ ಕಂಟ್ರೋಲ್ ಇಲ್ಲ ಅಂತ ಅರ್ಥ. ಅದು ನೀನು ಯಾವುದೋ ಎನರ್ಜಿನಲ್ಲಿ ಕಂಟ್ರೋಲಲ್ಲಿ ಇದ್ದೆ ಇಷ್ಟು ದಿವಸ, ಅದಕ್ಕೆ ನೀನು ಕರೆಕ್ಟಾಗಿ ಎಕ್ಸಾಮ್ ಬರ್ದಿಲ್ಲ. ನೀನು ಲವಲ್ಲಿ ಫೇಲ್ ಆಗಿದೆ ಅಂತಂದರೆ ನಿನಗೆ ಆ ಲವ್ ಅವಶ್ಯಕತೆನೇ ಇರಲಿಲ್ಲ, ಆದರೆ ಆ ಲವ್ನ ಮಾಡಿಸಿದ್ದು ಬೇರೆ. ನೀನು ಆ ಸ್ನೇಹ ಮಾಡಬಾರ್ದು ಅಂತ ಗ್ರಹಗಳು ನಿಮ್ಮನ್ನು ತಡೆದ್ರೂ ಕೂಡ ನೀನು ಆ ಸ್ನೇಹನ ಮಾಡ್ತೆ ಅಂತಂದರೆ ಆ ಎನರ್ಜಿ ನಿನ್ನನ್ನು ಬೇರೆ ಥರ ತಗೊಂಡೋಯ್ತು. ಇದೇ ಆಗಿದ್ದು. ಈ ಥರ ಎನರ್ಜಿಗಳು ಟ್ರ್ಯಾಪ್ಗಳಲ್ಲಿ ತಗಲಾಕುವಂಥವು ಅವರಿಗೆ ಆಟೋಮೆಟಿಕ್ಕಾಗಿ ಏನು ಮಾಡ್ತವೆ, ಹೀಗೆ ಸೂಸೈಡ್ ಮಾಡಿಕೊಂಡು ಸತ್ತಿರುವಂಥ ಅತೃಪ್ತ ಆತ್ಮಗಳು ಸೂಸೈಡ್ ಮಾಡಿಸ್ತವೆ. ಆಯಿತಾ? ಯಾರಾದರೂ ಕಾಯಿಲೆ ಬಿದ್ದು ಸತ್ತಿರ್ತಾರೆ, ಅಂಥವ್ರ ಆತ್ಮಗಳೇನಾದರೂ ಅಕಸ್ಮಾತ್ ಬಂದು ಬಾಡಿ ಒಳಗೆ ಸೇರಿಕೊಂಡ್ರೆ, ಯಾರು ಸೇರಿಸ್ಕೊಂಡಿರ್ತಾರೆ ಅವ್ರ ಕಾಯಿಲೆಗಳು ಬರ್ತವೆ. ಯಾರು ನೇಣು ಹಾಕ್ಕೊಂಡು ವಿಷ ಕುಡಿದು ಸತ್ತಿರ್ತಾರೆ ಅಂಥವ್ರು ಬಂದು ಬಾಡಿ ಒಳಗಡೆ ಸೇರಿಕೊಂಡ್ರೆ ಅವ್ರಿಗೂ ಕೂಡ ಸೂಸೈಡ್ ಮಾಡಿಸ್ತಾರೆ. ಅಲ್ಲಿ ನಮಗೆ ರೀಸನ್ ಸಿಗೋದೇನೋ, ಯಾರೋ ಏನೋ ಅಂದರು, ದುಡ್ಡು ಲಾಸ್ ಆಯಿತು, ನಾನು ನನ್ನ ಪ್ರೇಯಸಿನ ಕಳ್ಕೊಂಡೆ, ಪ್ರಿಯಕರನ್ನು ಕಳ್ಕೊಂಡೆ, ಇದೇ ಬರುತ್ತೆ. ಯಾವ ಥರ ಆತ್ಮ ಬಂದು ಸೇರುತ್ತೆ ಅದೇ ಎಫೆಕ್ಟ್ ಆಗುತ್ತೆ ಅವ್ರ ಮೇಲೆ, ಸೇಮ್ ಎಫೆಕ್ಟೇ ಆಗುತ್ತೆ. ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಕೇಳ್ತಿರಲ್ಲ ನೀವು. ನಾನು ಇದಕ್ಕೆ ಒಂದು 50% ನಿಜ ಅಂತ ಹೇಳ್ತೀನಿ, 50% ಸುಳ್ಳು ಅಂತ ಹೇಳ್ತೀನಿ. ಬಟ್ ಬ್ಲ್ಯಾಕ್ ಮ್ಯಾಜಿಕ್ ನಿಜ. ಅರ್ಥ ಆಗ್ತದೆ ನಿಮಗೆ? 50% ಬ್ಲ್ಯಾಕ್ ಮ್ಯಾಜಿಕ್ ವರ್ಕ್ ಆಗೋದು. ಪೂರ್ಣ ಪ್ರಮಾಣಕ್ಕೆ ಇವಾಗ ನಮ್ಮ 130 ಕೋಟಿ ಇಂಡಿಯನ್ಸ್ ಇದಲ್ಲ, 130 ಕೋಟಿ ಜನಗಳಿಗೂ ಬ್ಲ್ಯಾಕ್ ಮ್ಯಾಜಿಕ್ ಆಗೋಗಿದ್ದರೆ ಇವತ್ತು ಯಾರೂ ಸಾಹುಕಾರಗಳು ಇರ್ತಿರ್ಲಿಲ್ಲ, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಯಾರೂ ಇರ್ತಿರ್ಲಿಲ್ಲ. ಆದರೆ ನೆಮ್ಮದಿಯಾಗಿದ್ರಲ್ಲ ಅವರೆಲ್ಲ ಅಂತ ಹೇಳ್ತಾರೆ. ಆದರೆ ಅವರು ನೆಮ್ಮದಿಯಾಗಿಲ್ಲ. ಅವರದ್ದೇ ಆದ ಸಮಸ್ಯೆಗಳು ಅವ್ರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದು ಅವ್ರಿಗೆ ಅನುಭವ ಆಗಿರುತ್ತೆ. ಅನುಭವ ಆದವನಿಗೆ ಅಷ್ಟೇ ಗೊತ್ತಾಗುತ್ತೆ ಹೊರತು ಇಲ್ಲ. ಬೇರೆ ಮಿಡಲ್ ಕ್ಲಾಸ್ ಜನಗಳಿಗೆ ಯಾಕೆ ಈ ಥರದ ಪ್ರಾಬ್ಲಮ್, ಯಾಕೆ ಬ್ಲ್ಯಾಕ್ ಮ್ಯಾಜಿಕ್ ಅಂತಂದರೆ ಅನುಭವ, ನಾಲೆಡ್ಜು, ಎಜುಕೇಷನ್ನು, ಇದೇ ಮೇಯ್ನ್ ಇಂಪಾರ್ಟೆಂಟು. ನಾವು ಯಾರಿಗಾದರೂ ಹೊಡಿಬೇಕು ಅಂತಂದರೆ ಅವನು ಕೂಡ ಮನುಷ್ಯ, ಅವನು ಹೊಡಿಬೇಕಾ ಬೇಡವಾ ಅಂತ ಆಲೋಚನೆನ ಯಾರೂ ಮಾಡಲ್ಲ. ಹೌದು. ಅವ್ನು ನನಗೆ ಬೈದ, ಹೊಡೆದ, ಅವ್ನು ಚೆನ್ನಾಗಿ ಆಗ್ಬಿಟ್ಟಿದ್ದಾನೆ, ನನಗಿನ್ನ ಚೆನ್ನಾಗಿ ಬೆಳೆದ್ಬಿಟ್ಟ ಅವನು, ನನ್ನನ್ನು ತುಳಿದು ಬೆಳೆದ್ಬಿಟ್ಟ ಅವನು, ಈ ಥರ ಒಂದು ರೀಸನ್ಗಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರೆ 10% ಜನ. ಇನ್ನು 10% ಜನ ಬಂದು ಯಾರದ್ದೋ ಟ್ರ್ಯಾಪ್ಗೆ 3 ದಾರಿ 4 ದಾರಿಲಿ ಮಡಿಕೆ ಕುಡಿಕೆನ ಹೊಡೆದಾಕಿರ್ತಾರೆ, ಸ್ಮಶಾನಕ್ಕೆ ಹೋಗಿ ಬರ್ತಾರೆ. ಯಾರದ್ದೋ ಸಾವುಗಳಿಗೆ ಇವ್ರು ಹೋಗಿ ಬಂದಿರ್ತಾರೆ ಒಳಗಡೆ. ಫ್ಯಾಮಿಲಿ ಒಳಗಡೆ ತಂದೆ ತಾಯಿ, ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ ಇಂಥವ್ರು ಯಾರೇ ಸತ್ರೂ ಸ್ಮಶಾನದ ಒಳಗಡೆ ಹೋಗೋದಕ್ಕೆ ಸಂಪೂರ್ಣವಾದ ಅಧಿಕಾರ ಇದೆ, ರಕ್ತ ಸಂಬಂಧ. ಯಾರೋ ಸ್ನೇಹಿತ ಸತ್ತ ಅಂದರೆ ಸ್ಮಶಾನದ ಒಳಗಡೆ ಹೋಗೋಕ್ಕಾಗಲ್ಲ, ಹೋಗೋ ಅಧಿಕಾರ ಇಲ್ಲ. ಕಾರಣ ಇಷ್ಟೇ, ಅದು ನಮ್ಮ ರಕ್ತ ಸಂಬಂಧ ಅಲ್ಲ ಅನ್ನೋದು ಒಂದು. ಅದು ಬಂದು ಋಣಾತ್ಮಕ ಸಂಬಂಧ. ಅದು ಎಲ್ಲಿವರೆಗೂ ಋಣ? ನಾವು ಜೊತೆಗಿದ್ದು ತಿಂದು ಕುಡಿದು ಆರಾಮಾಗಿ ಖುಷಿಯಾಗಿ ಓಡಾಡ್ಕೊಂಡಿದ್ರೆ ಅಷ್ಟೇ. ಅದು ಋಣಾನುಬಂಧ ತಂದಿದ್ದೆ ಭಗವಂತ. ಆ ಋಣ ಇರೋವರೆಗೂ ಮಾತ್ರ ಸ್ನೇಹ. ಅವನನ್ನು ಕಳಿಸ್ಕೊಟ್ಬಿಟ್ಟು ಬರೋದಷ್ಟೇ ನಮ್ಮ ಕರ್ತವ್ಯ. ಒಳಗಡೆ ಹೋಗಿ ನಿಂತು ಅಲ್ಲಿ, ಯಾಕಂದರೆ ಅಲ್ಲಿ ಫ್ಯಾಮಿಲಿಯವರು ಇರ್ತಾರೆ, ಅವರು ಅಲ್ಲಿ ದುಃಖಗಳನ್ನ ಅಥವಾ ಅವರು ಮನದಾಳದ ಮಾತುಗಳನ್ನು ಅವ್ರು ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಬಿಟ್ಕೊಡ್ಬೇಕು. ಸ್ನೇಹಿತರುಗಳೆಲ್ಲ ಹೋಗಿ ಅಲ್ಲಿ ಅಡ್ಡ ತಡೆದು ನಿಂತ್ಕೊಂಡಾಗ ಮಾತಾಡೋಕ್ಕಾಗಲ್ಲ. ಅಲ್ಲಿರೋಂಥ ಎನರ್ಜಿ, ಸತ್ತಿರೋಂಥ ಎನರ್ಜಿಗೆ ಏನಾಗುತ್ತೆ, ಆತ್ಮ ತೃಪ್ತಿ ಆಗಲ್ಲ. ನನ್ನ ಜನಗಳೆಲ್ಲ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಸರಿಯಾಗಿ, ಯಾರ್ಯಾರೋ ಬಂದು ಕೂತಿದ್ದಾರೆ, ಗುರುತು ಪಶೆ ಇಲ್ದರೆ. ಈಗ ನೀವು ಒಂದು ಮದುವೆಗೆ ಹೋಗ್ತೀರಾ, ಯಾರ್ಯಾರೋ ಬಂದಿರ್ತಾರೆ, ನಿಮಗೆ ಗೊತ್ತಿರಲ್ಲ. ನಿಮ್ಮ ತಂದೆ ತಾಯಿ ಹೇಳ್ತಾರೆ, ನಿಮ್ಗೆ ಇವ್ರಾಗಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಅವಕಾಶ ಬಿಟ್ಕೊಡ್ಬೇಕು. ನಾವು ಒಳಗಡೆ ಹೋಗ್ಬಾರ್ದು. ಗೇಟ್ವರೆಗೂ ಹೋಗ್ತಾರೆ, ಕಲ್ಲುಗಳನ್ನ ಎಸ್ಬಿಟ್ಟು ಬರ್ತಾರೆ. ಯಾಕೆ? ಇಲ್ಲಿಗೆ ನಂದು ನಿಂದು ಋಣ ಮುಗಿತಪ್ಪ ಅಂತ ಕಲ್ಲು ಎಸ್ಬಿಟ್ಟು ಬರ್ತಾರೆ. 3 ಕಲ್ಲುಗಳನ್ನ ಜೊತೆಗೆ ತೊಗೊಂಡೋಗಿ ನಂದು ನಿಂದು ಋಣ ಇಲ್ಲಿ ಮುಗಿತಪ್ಪ ಅಂತ ತಲೆ ತಿರುಗಿಸ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಬರ್ತಾ ಇರ್ತಾರೆ. ಅಲ್ಲಿಗೆ ಹಿಂದೆ ತಿರುಗಿ ನೋಡ್ದಂಗೆ ಬಂದ್ಬಿಡ್ಬೇಕು ವಾಪಸ್ಸು. ಇಲ್ಲಿಗೆ ನಮ್ಮ ಕರ್ತವ್ಯ ಮುಗೀತು. ಫ್ಯಾಮಿಲಿಯವ್ರದ್ದಾದರೆ ಮಾತ್ರ ಒಳಗಡೆ ಹೋಗಬೇಕು, ಇಲ್ಲಾಂದರೆ ಹೋಗಬಾರ್ದು. ಈ ಥರದ್ದಾಗಿರ್ಬೋದು. ಅಥವಾ ಹೊರಗಡೆ ಮಡಿಕೆ ಕುಡಿಕೆಗಳನ್ನ ಹೊಡೆದಾಕಿರ್ತಾರೆ. ಯಾರದ್ದು ಈ ಒಂದು ರೋಡಲ್ಲಿ 100 ಮನೆಗಳಿರ್ತವೆ ಅಂತಂದರೆ ಅಕ್ಕಪಕ್ಕ ಎರಡೂ ಸೇರಿ ಒಂದು 100-200 ಮನೆಗಳಿರ್ತವೆ. ಆ 200 ಮನೆಗಳಲ್ಲಿ ಯಾರಿಗೋ ಒಬ್ಬನಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಟಾರ್ಗೆಟ್ ಮಾಡಿರ್ತಾರೆ. ಅವನು ಮನೆ ಮುಂದೆ ತಂದಾಕ್ರೆ ಕ್ಯಾಮ್ರಾಗಳು ಕಾಟ. ಮನೆ ಒಳಗಡೆ ತಗೊಂಡೋಗಿ ಯಾರನ್ನೂ ತಗೊಂಡು ದುಡ್ಡು ಕೊಟ್ಟಾದರೂ ಕರ್ಕೊಂಡು ಮನೆ ಒಳಗಡೆ ಹಾಕೋಕ್ಕಾಗಲ್ಲ. ಬರೋ ದಾರಿ ಹೋಗೋ ದಾರಿ ಗೊತ್ತಲ್ಲ, ಹಾಕ್ಬಿಟ್ರೆ ಅಲ್ಲೇ ಇರುತ್ತೆ ಎನರ್ಜಿ. ಅದನ್ನು ಅಪ್ಪಿ ಯಾರಾದರೂ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಪಾರ್ಟ್ ಇದೆಯಲ್ಲ, ನಾವು ಅದನ್ನು ದಾಟೋದಲ್ಲ, ಅದ್ರ ಪಕ್ಕ ಹೋದ್ರೂ ಕಷ್ಟ, ತೊಂದರೆ ಆಗುತ್ತೆ. ಯಾಕಂದರೆ ಅದು ಒಂದು ಎನರ್ಜಿ ಸೃಷ್ಟಿಯಾಗಿರುತ್ತಲ್ಲಿ.
ತಂದು ಹಾಕಿರ್ತಾರಲ್ವ, ಇಂಥವ್ರಿಗೋಸ್ಕರನೇ ತಂದು ಹಾಕಿರ್ತಾರೆ, ಆ ಎನರ್ಜಿಗೆ ಕ್ಲ್ಯಾಶ್ ಆಗುತ್ತೆ. ನಮ್ಮ ಎನರ್ಜಿ ಎರಡಕ್ಕೂ ಕ್ಲ್ಯಾಶ್ ಆದಾಗ ಏನಾಗುತ್ತೆ, ಡೈವರ್ಷನ್ ತೊಗೊಂಡ್ಬಿಡುತ್ತೆ. ಅದು ದಿಕ್ಕು ತಪ್ಪುತ್ತೆ. ದಿಕ್ಕು ತಪ್ಪಿ ಯಾರು ದಾಟ್ಕೊಳ್ತಾರೆ, ಯಾರು ತುಳಿತಾರೆ, ಯಾರು ಪಕ್ಕದಲ್ಲಿ ಹೋಗ್ತಾರೆ, ವೀಕ್ ಇದ್ದರೆ ಪರ್ಸನ್ನು ಬಾಡಿ ಒಳಗೆ ಬಂದು ಸೇರಿಕೊಡುತ್ತೆ. ಆವಾಗ ಬೇರೆ ಕಡೆ ಹೋಗಿ ಕೇಳಿದಾಗ ಅವ್ರು ಏನಂತಾರೆ, ಪೂಜಾರಿಗಳು, ಪುರೋಹಿತರುಗಳು ಹೇಳೋದು ಇಷ್ಟೇ, ನಿಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬಿಡುತ್ತೆ. ಯಾರು ಮಾಡಿದ್ರು? ಅವನಿಗೋದಕ್ಕೆ ಸಂಬಂಧನೇ ಇಲ್ವಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಆಗೈತೆ, ಅವನಿಗೋದಕ್ಕೆ ಸಂಬಂಧನೇ ಇಲ್ವಲ್ಲ. ಅವನದು ಯಾವ ಹಣೆ ಬರೋದು? ಅವನೆಲ್ಲೋ ಒಂದು ತಗ್ಲಾಕೊಂಡ, ಯಾರ್ದೋ ಟ್ರ್ಯಾಪಲ್ಲಿ ಯಾರ್ದೋ ಬಲೆಯಲ್ಲಿ ಬಂದು ಅವನು ಬಿದ್ದ. ಪರ್ಟಿಕ್ಯುಲರಾಗಿ ಇಂಥವ್ರಿಗೆ ಮಾಡಿಸ್ಬೇಕು ಅಂತ ಮಾಡೋದೇ 50% ಬ್ಲ್ಯಾಕ್ ಮ್ಯಾಜಿಕ್. ಆದರೆ ಇನ್ನು 50% ಯಾರ್ದೋ ಟ್ರ್ಯಾಪಲ್ಲಿ ಬೀಳೋದೇ 50%. ಅತೃಪ್ತ ಆತ್ಮಗಳು ಬೇರೆ ಜಾಗಗಳಲ್ಲಿ ಸೂಸೈಡ್ ಮಾಡಿಕೊಂಡು ಅಥವಾ ಸತ್ತಿರುವಂಥ ಕಾಯಿಲೆ ಬಿದ್ದು ಸತ್ತಿರ್ತವೆ. ನ್ಯಾಚುರಲ್ ಡೆತ್ಗಳು ಕೂಡ ಆಗಿರ್ತವೆ. ಮೋಕ್ಷಗಳು ಪಡೆದಿರಲ್ಲ. ಮೋಕ್ಷ ಪಡೆಯೋದಕ್ಕೆ ಅರ್ಹತೆ ಇರಲ್ಲ. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ, ಬೇರೆ ಎಪಿಸೋಡಲ್ಲಿ ಹೇಳ್ತೀನಿ, ಮೋಕ್ಷ ಯಾಕೆ ಆಗಲ್ಲ ಅಂತ. ಅರ್ಹತೆ ಇರಲ್ಲ ಅಂಥವುಗಳು 200 ಮನೆಗಳಲ್ಲಿ 10 ಸಿಗಲ್ವಾ? ಹೌದು. ಕೊರೋನಾದಲ್ಲಿ ಅಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಸತ್ತರು. ಎಲ್ಲಿಗೆ ಹೋದರು? ಭಗವಂತ 100 ಆಯುಸ್ ಕೊಟ್ಟಿದ್ದ. ಭಗವಂತ ವೈರಸ್ ತಂದಿಲ್ಲ. ಯಾರೋ ಒಬ್ಬ ಮಾಡಿದ್ದು ಲ್ಯಾಬಲ್ಲಿ ಫಾಲ್ಟು. ವೈರಸ್ಸು ಹೊರಗಡೆ ಹಡ್ಕೊಳ್ತು. ಅದರಿಂದ ಸತ್ತಿದ್ದು ಎಷ್ಟೋ ಕೋಟ್ಯಾಂತರ ಜನ. ಎಲ್ಲರಿಗೂ ಮೋಕ್ಷ ಸಿಕ್ತು ಅಂತ ಅನ್ಕೋಬೇಕಾ ನಾವು, ಅಥವಾ ಅದು ಅಚಾನಕ್ಕಾಗಾಯಿತು ಸಾವು ಅಂತ ಅನ್ಕೋಬೇಕಾ? ಹಂಗಾರೆ ಅಚಾನಕ್ಕಾಗಾಯ್ತು ಅಂದರೆ ಎಲ್ಲೋಯ್ತು? ಮೋಕ್ಷ ಸಿಕ್ತು ಅಂದರೆ ಹೆಂಗೋಯ್ತು? ಹೌದು. ಮೋಕ್ಷ ಸಿಗೋಕ್ಕೋಸ್ಕರನೇ ವೈರಸ್ ಬಿಟ್ಟರೆ ಹಂಗಾರೆ ಭಗವಂತ. ಕಲ್ಕಿ ಇನ್ನೂ ಬಂದಿಲ್ವಲ್ಲ ಹಂಗಾದ್ರೆ. ಹೌದು. ಇಲ್ಲೇ ಮೇಯ್ನ್ ಅರ್ಥ ಮಾಡ್ಕೊಬೇಕಾಗಿರೋದು, ಅದು ಬಾಡಗದು ಓಡಾಡ್ಕೊಂಡಿರೋಂಥ ಎನರ್ಜಿಗಳನ್ನು ನಾವು ಹೋಗಿ ಕೆಣಕ್ತೀವಿ ಕೆಲವೊಂದು ಜಾಗದಲ್ಲಿ. ಅದನ್ನು ಕೂಡ ತಪ್ಪೆ. ಈ ಬೂತ್ ಬಂಗ್ಲೆ ಆಗಿರ್ಬೋದು, ಶೂಟ್ ಮಾಡೋಕ್ಕೆ ಹೋಗ್ತಾರೆ ಆಯ್ತಾ. ಅಂದರೆ ಅವರು ಟ್ರ್ಯಾಪ್ಗಳು ಹೋಗೋದು, ಹಂಟುಗಳಿಗೆ ಹೋಗೋದು ತಪ್ಪು ಅಂತ ನಾನು ಹೇಳಲ್ಲ. ಅದು ಅವ್ರಿಗೆ ಅದೊಂದು ಕ್ರೇಜು. ಈಗ ನಾನು ಯಾಕೆ ಈ ಥರ ಕೂತ್ಕೊಂಡು ಮಾತಾಡ್ತೀನಿ, ಇದು ನನಗೆ ಸಂಬಂಧಪಟ್ಟಿದ್ದು. ಅವರು ಅದಕ್ಕೋಸ್ಕರ ಹೋಗ್ತಾರೆ ಅಂದರೆ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನು ನಾನು ಪ್ರಶ್ನೆ ಮಾಡಲ್ಲ. ಅವ್ರ ವೃತ್ತಿ ಬೇರೆ, ನನ್ನ ವೃತ್ತಿ ಬೇರೆ. ಆದರೆ ಅವ್ರಿಗೂ ಕೂಡ ಗೊತ್ತಿರುತ್ತಾ ಇಲ್ವೋ ಗೊತ್ತಿಲ್ಲ. ಆದರೆ ಬೇರೆ ಜನಗಳು ನೋಡ್ತಾರೆ. ಕೆಲವರು RR ಮೂವಿ ನೋಡೋಕ್ಕೆ ಇಷ್ಟ, ದೆವ್ವಗಳ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟ. ಯಾಕೆ ತಿಳ್ಕೊಳ್ಳೋಕೆ ಇಷ್ಟ? ಅವರಲ್ಲಿ ಆಲ್ರೆಡಿ ಕೆಟ್ಟ ಎನರ್ಜಿಗಳಿರ್ತವೆ. ಅವ್ರ ಬಗ್ಗೆ ಅವರೇ ತಾನೇ ಹೊಗಳ್ಕೊಳ್ತಾರೆ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಒಳಗಡೆ ಕೂತಿರೋಂಥ ಕೆಟ್ಟ ಎನರ್ಜಿಗಳು ಅದನ್ನು ಮಾಡಿಸ್ತವೆ, ಆ ಥರ ಆಸೆ ಹುಟ್ಟಿಸ್ತವೆ. ಅಂಥದನ್ನೇ ನೋಡಬೇಕು ಅಂತ. ಯಾಕೆ ದೇವ್ರು ನೋಡಲ್ಲ ನೀವು? ಹಂಗಾರೆ ದೇವ್ರದ್ದೇ ಯಾಕೆ ನೋಡ್ತೀರಾ ಜಾಸ್ತಿ? ಹೆಣ್ಮಕ್ಳು 12 ಗಂಟೆ, 1 ಗಂಟೆ, 2 ಗಂಟೆವರೆಗೂ, ಅಥವಾ ಹುಡುಗರುಗಳಾಗಿ ವಯಸ್ಸು ಹುಡುಗರುಗಳ ಮದುವೆ ಆಗಿಲ್ತಿರೋರು ಕೂತ್ಕೊಂಡು ಬರೀ ಅದೇ ನೋಡ್ತಿರ್ತಾರೆ. ನಮ್ಮ ಒಳಗಡೆ ಇರುವಂತಹ ಎನರ್ಜಿ ಆ ರೀತಿ ಮಾಡಿಸ್ತಾ ಇರುತ್ತೆ ಅಂತ. ಆಮೇಲೆ ನೀವು ಎಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿದ್ರು ಕೂಡ ಪ್ರಾಪರಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಕೊಡೋಂಥವ್ರಾಗಿರ್ಬೋದು ಅಥವಾ ಬಿಡಿಸೋರಾಗಿರ್ಬೋದು ನಿಮಗೆ ಸಿಗಲ್ಲ. ಇವತ್ತು ಆಕರ್ಷಣೆ, ಆಡಂಬರಕ್ಕೆ ಆಗೋದು, ನೋಡೋಕ್ಕೆ ಚೆನ್ನಾಗಿದ್ದಾರೆ, ಮಾತಾಡೋಕ್ಕೆ ಚೆನ್ನಾಗಿದ್ದಾರೆ, ಇವ್ರ ಹತ್ರ ಆಗುತ್ತೆ ಅಂತ ಹೋಗಿ ದುಡ್ಡು ಕಳ್ಕೊಂಡಿದೆ ಜಾಸ್ತಿ. ಕರೆಕ್ಟಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋನು ಸಿಗಲ್ಲ, ಪರಿಹಾರ ಮಾಡೋನು ಕರೆಕ್ಟಾಗಿ ಸಿಗಲ್ಲ. ನಿಮಗೆ ಪರಿಹಾರ ಇಲ್ವಾ ಅದಕ್ಕೆ, ಅಥವಾ ಮಾಡೋ? ಖಂಡಿತವಾಗ್ಲೂ ಇದೆ. ಇವಾಗ ನನ್ನ ಹತ್ರ ಪರಿಹಾರಗಳು ಕೇಳಿರೋವಂಥವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡೋದು ವಿಷಯನೇ. ನಾನು ನಿಮಗೊಂದು ಉದಾಹರಣೆ ಕೇಳ್ತೀನಿ. ಬ್ಲ್ಯಾಕ್ ಮ್ಯಾಜಿಕ್ ಆಗೋಯ್ತಪ್ಪ, ಇದೊಂದು ಮಡಕೆನೋ ಕುಡಿಕೆನೋ ಏನೋ ಒಂದು. ಇವಾಗ ಇದಕ್ಕೆ ಕೈ ಕಾಲು ಬಂದು ನಿಮ್ಮ ಮನೆ ಒಳಗಡೆ ಬರುತ್ತಾ? ಅದು ಬರೋದಿಲ್ಲ ಅಲ್ವಾ? ಯಂತ್ರಗಳು, ತಗಡುಗಳು, ತಾಯ್ತಗಳು ಯಾವುದು ನಿಮ್ಮ ಮನೆ ಒಳಗೆ ಬರಲ್ಲ. ಕಾಲು ಕೈಗೆಲ್ಲ ಬರಲ್ಲ. ಅದಕ್ಕೆ ರೆಕ್ಕೆಗಳು ಹಾರ್ಕೊಂಡೆಲ್ಲ ಮನೆ ಒಳಗೆ ಬರಲ್ಲ. ಅದನ್ನು ಎನರ್ಜಿನ ಉತ್ಪತ್ತಿ ಮಾಡೋದಕ್ಕೆ ಬಳಸೋವಂಥ ವಸ್ತುಗಳಷ್ಟೇ. ಕೆಲವರು ಇವಾಗ ಹೇಳ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಾನು ಮನೆ ಒಳಗಡೆ ತುಂಬ ಕೆಟ್ಟದಾಗ ಅನುಭವ ಆಗ್ತಾಯಿದೆ, ನಾನು ದಿಗ್ಬಂಧನೆ ಹಾಕೊಂಡ್ಬಿಟ್ಟಿದ್ದೀನಿ ಮನೆ ಒಳಗಡೆ. ಕಾಳಿ ವಿತ್ ಪರ್ಮಿಷನ್ನು, ಕಾಳಿ ಏನಾದರೂ ಪರ್ಮಿಷನ್ ಇತ್ತು ಅಂತಂದರೆ ಯಾವುದು ಮಡಕೆ ಕುಡಿಕೆ ಮನೆ ಒಳಗಡೆ ದಿಗ್ಬಂಧನೆ ರೂಪದಲ್ಲಿ ಹಾಕ್ಕೊಂಡ್ರೂ ಕೂಡ ಒಳಗಡೆ ಬರೋದನ್ನು ಯಾವನ ಕೈಲೂ ತಡೆಯೋಕ್ಕಾಗಲ್ಲ. ಆತ್ಮಗಳು ಪರಮಾತ್ಮನ ಅಂಶ ಅಂತಂದಾಗ ಅವುಗಳೇ ಸಂಪೂರ್ಣವಾದ ಫ್ರೀಡಮ್ ಇದೆ, ಹೋಗ್ಬೋದು. ನೀನು ಉದ್ಧಾರ ಮಾಡಿಕೊಳ್ಳೋ ದಾರಿ ನಿನ್ನ ಕಣ್ಮುಂದೆನೇ ಇದೆ. ದೇವರು, ದಿಂಡು, ಜಪ, ತಪ, ಏನಾದರೂ ಗುರುಗಳ ಭಕ್ತಿ, ಗುರುಗಳ ಸೇವೆ, ಗುರುಗಳ ಪಾದ ಸೇವೆ, ಅವ್ರಿಗೆ ಶರಣಾದರೆ ಮಾತ್ರ, ಭಗವಂತನಿಗೆ ಶರಣಾದರೆ ಮಾತ್ರನೇ ಎಲ್ಲದಲ್ಲೂ ಉನ್ನತಿ ಕಾಣೋದು, ಇವುಗಳಿಂದ ತಪ್ಪಿಸ್ಕೊಳ್ಳೋದು. ಏನೂ ಮಾಡದೇ ಇದ್ದವನು ಆರಾಮಾಗಿ ಸಾಧಾರಣವಾಗಿ ಓಡಾಡ್ಕೊಂಡಿರೋಂಥವನಿಗೆ ಬೇಗ ಬೇಗ ಅಟ್ಯಾಕ್ ಆಗುತ್ತೆ. ಮನೆ ಒಳಗಡೆ ನುಗ್ಗಬಾರ್ದಂತ ಏನಿಲ್ಲ, ರೂಲ್ಸು ಬರುತ್ತೆ. ಈಗ ಕೆಲವೊಬ್ರು ಅಂದರೆ ಮನೆ ಬಾಗಿಲಿನಲ್ಲಿ ಆಂಜನೇಯನ ಫೋಟೋ ಹಾಕಬೇಕು ಅಂತ ನಂಬಿರ್ತಾರೆ, ಮತ್ತು ಆಲೋವೆರಾ ಕಟ್ಟಿರ್ತಾರೆ, ಕೆಲವೊಬ್ರು ಅಂಕೋಲೆ ಕಡ್ಡಿ ಅಂತ ಕಟ್ಟಿರ್ತಾರೆ, ಕೆಲವೊಬ್ರು ಒಂದಷ್ಟು ನೆಗೆಟಿವ್ ಎನರ್ಜಿ ಒಳಗಡೆ ಬರಬಾರ್ದು ಅಂತೇಳಿ. ಮತ್ತು ಕೆಲವೊಬ್ರು ಮನೆಯಿಂದ ಆಚೆಯಿಂದ ಒಳಗೆ ಹೋಗ್ಬೇಕಂದ್ರೆ ಕಾಲು ತೊಳ್ಕೊಂಡು ಹೋಗ್ಬೇಕಂದ್ರೆ ನೆಗೆಟಿವ್ ಎನರ್ಜಿ ಅಲ್ಲಿಂದ ಅಲ್ಲಿಗೆ ಅದೆಲ್ಲ ಎಷ್ಟು ಸತ್ಯ ಅಂತ? ನಿಜ. ಮೈ ಕಾಲು ತೊಳೆಯೋದು ಅಂತಂದರೆ ಇಮ್ಮಡಿ ಇದೆಯಲ್ಲ ನಮ್ಮ ಪಾದದ ಹಿಂದ್ಗಡೆ ಇಮ್ಮಡಿ, ಆ ಮೇಯ್ನ್ ನರ ಏನಿದೆಯಲ್ಲ, ಆ ನರದಲ್ಲೇ ನೀವೆಷ್ಟು ಪುಕ್ಳು ಅಥವಾ ನೀವೆಷ್ಟು ಧೈರ್ಯವಂತರು ಅಂತ ಗೊತ್ತಾಗೋದು. ಅಲ್ಲೇ ಮೇಯ್ನು ಎನರ್ಜಿಗಳು ಪಾದದಲ್ಲೇ ಫಸ್ಟು. ಏಕಾಏಕಿ ನೇರವಾಗಿ ದಾಳಿ ಮಾಡೋಷ್ಟು ತಾಕತ್ತಿರಲ್ಲ ಅವಾಗೆ.
ಯಾಕಂದರೆ ಅವನಲ್ಲಿ ಒಂದು ಭಗವಂತನ ಆಶೀರ್ವಾದ ಅನುಗ್ರಹ ಎಷ್ಟಿರ್ತದಂತ ಅವುಗಳು ಪರೀಕ್ಷೆ ಮಾಡೋದಕ್ಕೆ ಫಸ್ಟ್ ಇಮಿಡಿನ ಲಾಕ್ ಮಾಡ್ತಾರೆ. ಅಲ್ಲಿ ಲಾಕ್ ಮಾಡಿದಾಗ ಅವರ ಒಂದು ಏನಂತಾರೆ, ಅವ್ರು ಯಾವ ಥರ ಗುಣ ಇದೆ, ಅವ್ರು ಯಾವ ಥರದವರು ಮನುಷ್ಯ, ಧೈರ್ಯ ಇಲ್ಲಿಯಾ ಇಲ್ವಾ, ಇದನ್ನು ಚೆಕ್ ಮಾಡ್ಕೊಂಡು ಅದು ಎಂಟ್ರ್ ಆಗಕ್ಕೆ ಶುರುವಾಗುತ್ತೆ. ಪಾದ ಯಾಕೆ ಹೊರಗಡೆ ನಾವು ಬರುವಾಗ ತೊಳ್ಕೊಬೇಕಂದ್ರೆ ಆವಾಗಿನ ಕಾಲದಲ್ಲಿ ಇತ್ತದು. ನಾವು ಇಂಬಡಿ ತೊಳ್ಕೊಂಡು ಅಥವಾ ಬಾತ್ರೂಮ್ಗೆ ಹೋದಾಗ ಅಥವಾ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಾಗ ನಾವೆಲ್ಲೆಲ್ಲ ಓಡಾಡ್ಕೊಂಬಂದಿರ್ತೀವಿ, ಏನನ್ನು ತುಳ್ಕೊಂಬಂದಿರ್ತೀವಿ, ಅದನ್ನು ಒಳಗಡೆ ಸ್ಪರ್ಶ ಮಾಡಬಾರ್ದು. ಯಾವ ಮಣ್ಣು, ಯಾವ ಭೂಮಿನೋ, ಯಾವ ಜಾಗನೋ, ಯಾವ ಥರ ಕೆಟ್ಟ ಭೂಮಿ ಇರ್ಬೋದು ಅದು ಮನೆ ಹೊರಗಡೆನೇ ಗಲೀಜು ಹೊಟ್ಟೋಗ್ಲಿ, ಆ ದರಿದ್ರ ಅನ್ನೋದು ಮನೆಯಿಂದ ಈಚೆನೇ ಹೊಟ್ಟೋಗಿ ತೊಳೆದೋಗ್ಲಿ ಅನ್ನೋ ಕಾರಣಕ್ಕೆ. ದರಿದ್ರ ಅಂದರೆ ಏನಮ್ಮ, ಎನರ್ಜಿ. ಸತ್ತಿರೋವಂಥ ಆತ್ಮನ ನಾವು ದರಿದ್ರ ಅಂತಲೇ ಕರೆಯೋದು. ಮೋಕ್ಷಕ್ಕೆ ಅರ್ಹತೆ ಇಲ್ದಿರೋವಂಥ ಎನರ್ಜಿಗೆ ದರಿದ್ರ ಅಂತಲೇ ನಾನು ಕರೆಯೋದು. ಆ ದರಿದ್ರಗಳು ಬರೋದಕ್ಕೆ ಮನೆಗೆ ದಾರಿ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಪಾದ ತೊಳಿತಾಯಿದ್ರು. ಆ ಗಲೀಜು ಅಲ್ಲಿಂದ ಅಲ್ಲಿಗೆ ಹೊಟ್ಟೋಗ್ಲಿ, ಬರಬಾರ್ದು ಅಂತ. ಇನ್ನು ಕೆಲವರು ಉಪ್ಪು ಹಾಕ್ಕೊಂಡು ಕಲಸಿಟ್ಟಿರ್ತಾಯಿದ್ರು. ಆ ಉಪ್ಪು ನೀರಲ್ಲೇ ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಬರೋರು ಮನೆ ಒಳಗಡೆ. ಆಲೋವೆರಾ ಮತ್ತು ಅಂಕೋಲೆ ಕಡ್ಡಿಗಳೆಲ್ಲ ಏನಕ್ಕೆ ಕಟ್ತಾರೆ ಅಂತಂದರೆ, ನಮಗೆ ದೃಷ್ಟಿ ದೋಷ ಏನಾದ್ರು ಇತ್ತು ಅಂದರೆ, ಮತ್ತು ನಮ್ಮ ಜೀವನದ ಬೆಳವಣಿಗೆ ಯಾವ ರೀತಿ ಆಗುತ್ತೆ. ಈಗ ಹೇಳ್ತಾರೆ, ಅದು ಬೆಳೆದಷ್ಟು ನಾವು ಬೆಳೀತಾ ಹೋಗ್ತಿರ್ತೀವಿ, ತುಳಸಿ ಗಿಡ ಬೆಳೆದಷ್ಟು ನಾವು ಬೆಳೀತಾ ಹೋಗ್ತಿರ್ತೀವಿ ಅಂತ. ಈ ಎರಡೂ ಏನಪ್ಪ ಅಂದರೆ, ಈ ನ್ಯಾಚುರಲ್ ಆಗಿ ನಮಗೆ ನೇಚರಿಂದ ನಮಗೆ ಬರುವಂಥ ಸುದ್ದಿ ಅದಷ್ಟೇ. ಒಂದು ಕೆಟ್ಟ ದೃಷ್ಟಿಯಿಂದ ನಾವು ಹೊರಗಡೆ ಬಿಡಿಸ್ಕೊಂಡಿದ್ದೀವ ಇಲ್ವಾ, ಅಥವಾ ಕೆಟ್ಟ ದೃಷ್ಟಿ ಒಳಗಡೆ ಇದ್ದೀವಾ. ಈಗ ಏನಾದರೂ ಒಂದು ಕೆಟ್ಟದ್ದು ಆಗ್ತಿರುತ್ತೆ ಅಂತಂದರೆ ಅದು ಒಣಗಕ್ಕೆ ಶುರು ಮಾಡುತ್ತೆ, ಅದು ಬೆಳೆಯೋದೇ ನಿಲ್ಲಿಸ್ಬಿಡುತ್ತೆ. ಆಯ್ತಾ, ಬೆಳೆಯೋದು ನಿಲ್ಲಿಸಿದಾಗ ಅವಾಗೇ ಅರ್ಥ ಆಗ್ಬಿಡುತ್ತೆ ನಮಗೆ, ಏನೋ ಇದೆ ಮನೆ ಒಳಗಡೆ, ಏನೋ ಒಂದು ಕೆಟ್ಟ ಎನರ್ಜಿ ಬಂದಿದೆ ಮನೇಲಿ. ಅಥವಾ ಅಕಸ್ಮಾತ್ ನಮ್ಮ ಫಿನಾನ್ಷಿಯಲ್ ಏನಾದ್ರು ಪ್ರಾಬ್ಲಮ್ ಆಗ್ತದೆ ಅಂದರೆ ಒಣಗಕ್ಕೆ ಶುರು ಆಗ್ಬಿಡುತ್ತೆ, ಬೆಳೆಯೋಕ್ಕೆ ನಿಂತೋಗ್ಬಿಡುತ್ತೆ. ಅವಾಗೇ ಅರ್ಥ ಮಾಡ್ಕೊಬೇಕು, ಮನೆ ಒಳಗಡೆ ಏನೋ ಸಮಸ್ಯೆ ಆಗ್ತಾಯಿದೆ, ಏನೋ ದರಿದ್ರಗಳು ಎಂಟ್ರಿ ಆಗಿದೆ. ಅದಕ್ಕೆ ನೆಂಟರುಗಳು ಒಳಗಡೆ ಬರುವಾಗ ಅವ್ರ ಕೈ ಕಾಲು ತೊಳ್ಕೊಳ್ಳೋಕ್ಕೆ ಅದನ್ನ ನೀರು ಕೊಡೋದು. ಇನ್ನು ಆಂಜನೇಯ ಸ್ವಾಮಿ ಫೋಟೋ ಹಾಕ್ಕೊಂಡ್ರೆ ನಮಗೆ ಯಾವುದೋ ಎನರ್ಜಿಗಳು ಆಗಲ್ಲ ಅಂತಂದಾಗ ಏನಾಗುತ್ತೆ, ಅದೊಂದು ನಮ್ಮ ನಂಬಿಕೆ ಅದು. ಆ ಸ್ವಾಮಿನ ನಾವು ಬಾಗಿಲು ನೇರವಾಗಿ ಇಟ್ಟಾಗ ಏನಾಗುತ್ತೆ, ಯಾವುದೇ ಎನರ್ಜಿಗಳು ಆ ಸ್ವಾಮಿನ ನೋಡಿದಾಗ ಒಳಗಡೆ ಬರೋದಕ್ಕೆ ಯೋಚನೆ ಮಾಡ್ತವೆ ಅನ್ನೋ ಒಂದು ನಂಬಿಕೆ ಮೇಲೆ ಆ ಫೋಟೋನ ನಾವು ಹಾಕೋದಷ್ಟೇ. ಗುರುಗಳೇ, ಇವಾಗ ಮಾಟ ಮಂತ್ರ ಅಂತ ಅಂದರೆ, ಇವಾಗ ಕೆಲವೊಬ್ರು ರೋಡ್ನಲ್ಲಿ ನಿಂಬೆಹಣ್ಣು ತಂದು ಎಸ್ತೋಗೋದು, ಕುಂಕುಮ ಚೆಲ್ಲೋದು, ಗಂಧದ ಕಡ್ಡಿ, ಈ ರೀತಿ ಎಲ್ಲ ಪ್ರಯೋಗಗಳನ್ನ ಮಾಡಿರ್ತಾರೆ. ಮೊಟ್ಟೆ ಹೊಡೆದಿರ್ತಾರೆ, ಅದನ್ನು ತುಳಿಬಾರ್ದು ಅಂತ ಮನೆಯಲ್ಲಿ ಹೇಳಿರ್ತಾರೆ, ತುಳಿದ್ರೆ ಕೆಟ್ಟದಾಗುತ್ತೆ, ತುಳಿಬಾರ್ದು ಅಂತ ಎಲ್ಲ. ಎಷ್ಟು ದಿನದವರೆಗೂ ಅದು ಎಫೆಕ್ಟ್ ಆಗುತ್ತೆ ಜನರ ಮೇಲೆ ಅಂತ? ಎಷ್ಟು ದಿವಸ ಅಂತಲ್ಲ, ಈಗ ಆ ಸೆಕೆಂಡ್ಗೆ ನಿಮ್ಗೆ ವರ್ಕ್ ಆಗುತ್ತದು. ಅಕಸ್ಮಾತ್ ನೀವು ಆ ಜಾಲದಲ್ಲಿ ತಗಲಾಕೊಂಡ್ರೆ ಇಮ್ಮಿಡಿಯೇಟ್ ವರ್ಕ್ ಮಾಡುತ್ತದು. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೋಸ್ಕರನೇ ಹಾಕಿದ್ದಾರೆ ಎಲ್ಲದು ತೊಗೊಂಬಂದು ಅಂತಂದರೆ, ಮಾಡಿ ಹಾಕಿರುವಂಥದ್ದು ನಿಮಗೋಸ್ಕರ ಹಾಕಿದರೆ ಅಲ್ಲಿ ಆ ಸೆಕೆಂಡ್ಗೆ ಅದು ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಇಮ್ಮಿಡಿಯೇಟ್ ಕೆಲವರು ಜ್ವರ ಬಂದ್ಬಿಡುತ್ತೆ. ಯಾವುದೋ ನಿಂಬೆಹಣ್ಣು ದಾಟ್ಕೊಂಬಂದೆ, ಅಥವಾ ಎಲ್ಲ ಒಂದು ಕಡೆ ಮೊಟ್ಟೆ ಹೊಡೆದಿದ್ರು, ಗೊತ್ತಿಲ್ಲದಿರೋ ದಾಟ್ಬಿಟ್ಟೆ, ಅದ್ರ ಮೇಲೆ ಗಾಡಿ ಎತ್ತಿಸ್ಬಿಟ್ಟೆ ಅಂತ. ಅದಾಗಿದ ತಕ್ಷಣ ಮೈಂಡ್ ಅಪ್ಸೆಟ್ ಆಗೋಕ್ಕೆ ಶುರು ಆಗುತ್ತೆ. ಕೆಲವ್ರಿಗೆ ಅನ್ನೆಸೆಸರಿ ತಲೆಗೆ ಹಾಕ್ಕೊಂಡು ಜ್ವರ ಬರೆಸ್ಕೊಳ್ಳೋದು ಉಂಟು, ಭಯಪಟ್ಟು ಅವರೇ ಆವಾಹನೆ ಮಾಡ್ಕೊಳ್ಳೋದು ಉಂಟು. ಅಥವಾ ಕೆಲವ್ರಿಗೆ ನ್ಯಾಚುರಲ್ಲಾಗಿ ಬರೋದು ಉಂಟು, ಬಿಡು ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ನೋರ್ಗೂ ಕೂಡ ರಾತ್ರಿ ಜ್ವರ ಬಂದಿರುತ್ತೆ, ಬೆಳಗ್ಗೆ ಮೈಕೈ ನೋವು, ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಈ ಥರ ಇನ್ಸ್ಟೆಂಟಾಗಿ ಹೊಡಿತದೆ ಅದು. ಅಂದರೆ ಇಷ್ಟು ದಿವಸ ಅಂತ ಅಲ್ಲ ಅದಕ್ಕೆ. ಈಗ ಅಮಾವಾಸ್ಯೆ 2 ದಿವಸ ಅಂತ ನಾವು ತೊಗೊಳ್ತೀವಿ. ನಾವು ಸ್ಟಾರ್ಟು ಮತ್ತು ಎಂಡ್ ಟೈಮಿಂಗ್ಸನ್ನು 2 ದಿವಸ ನಾವು ಕನ್ಸಿಡರ್ ತೊಗೊಂಡ್ರೆ 2 ದಿವಸದಲ್ಲಿ ಆ ಬಲೆಗೆ ಬಿದ್ದೇ ಬೀಳ್ತಾರೆ ಜನ. ಅದು ವರ್ಕ್ ಆಗೇ ಆಗುತ್ತೆ. ಆದರೆ ಅದಕ್ಕೆ ಎಕ್ಸ್ಪೈರಿ ಇಲ್ಲ. ಎಕ್ಸ್ಪೈರಿ ಯಾವಾಗ ಅಂತಂದರೆ, ಬಾಡಿ ಒಳಗಡೆ ಪ್ರೇತಾತ್ಮಗಳು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಬಂದು ಸೇರಿಕೊಂಡಿರುವಂಥದ್ದನ್ನು ರಿಮೂವ್ ಮಾಡೋವರೆಗೂ ಅದು ಎಕ್ಸ್ಪೈರ್ ಆಗಲ್ಲ. ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಿಕೊಡ್ತೀನಿ ಅಂತೇಳಿ ಇವಾಗ ಕೆಲವರು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಪರಿಹಾರ ಮಾಡುವಂಥವ್ರು, ತುಂಬ ಚೆನ್ನಾಗಿ ಪೂಜೆ ಮಾಡುವಂಥವ್ರು, ಕರೆಕ್ಟಾಗಿ ಪ್ರೊಸೀಜರ್ ಇಟ್ಕೊಂಡು ಮಾಡುವಂಥ ಪೂಜಾರಿಗಳು ಕೂಡ ಇದ್ದಾರೆ. ಆದರೆ ಪೂಜೆ ಮಾಡೋದು ಮುಖ್ಯ ಅಲ್ಲ, ಮೇಲೆ ಮೇಲೆ ತಿಪ್ಪೆ ಸಾರಿಸ್ದಂಗೆ ಅದು ಮತ್ತೆ ಬಂದು ಕಸ ಅಲ್ಲೇ ಬೀಳುತ್ತೆ. ಅಥವಾ ಕರೆಕ್ಟಾಗಿ ಕಸನ ತೆಗೆದಿರಲ್ಲ ಬುಡು ಸಮೇತ. ಒಳಗಡೆ ಕೂತಿರೋ ಎನರ್ಜಿನ ಒಳಗಿಂದ ಕಿತ್ತಾಕಬೇಕೇ ಹೊರತು ಮೇಲೆ ಮೇಲೆ ನೀವು ತಿಪ್ಪೆ ಸಾರಿಸಿ ಸೌರ್ದಂಗೆ ಆಯ್ತು ಅಷ್ಟೇ. ಅದು ಹೋಮ ಮಾಡೋದು, ಪೂಜೆ ಮಾಡೋದು, ತಡೆ ಓಡಿಸೋದು, ನೀವು ತೆಂಗಿನಕಾಯಿ ಹೊಡೆಯೋದು, ಕುಂಬಳಕಾಯಿ ಹೊಡೆಯೋದು, ನಿಂಬೆಹಣ್ಣು ಹೊಡಲ್ಲ ದೃಷ್ಟಿಗಳು ತೆಗೆದಾಕೋದು, ಇವೆಲ್ಲನೂ ತಾತ್ಕಾಲಿಕ. ಇವಾಗ ನೀವು ಹೇಳಿದ್ರೆ ಅದನ್ನು ಹೊಡೆದಾಕಿರ್ತಾರೆ, ಇದನ್ನು ಹೊಡೆದಾಕಿರ್ತಾರೆ ಅಂತ ಹೇಳ್ತಿರಲ್ಲ ನೀವು. ಕೆಲವರು ದೃಷ್ಟಿನೂ ಕೂಡ ತೆಗೆದು ಹಾಕಿರ್ತಾರೆ, ಆಯಿತಾ. ಅದು ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಡಲ್ಲ. ಯಾರಾದರೂ ಹೇಳಿರ್ತಾರೆ ದೃಷ್ಟಿ ತೆಗೆದು ಹಾಕಿ, ನಿಮ್ಗೇನಾದರೂ ಪ್ರಾಬ್ಲಮ್ ಆಗಿದ್ರೆ ಅಲ್ಲಿ 3 ದರಲ್ಲಿ ಹೊಡೆದ್ಬಿಟ್ಟು ಬನ್ನಿ ಅಂತ ಹೇಳಿರ್ತಾರೆ. ಅದು ಮಾಡೋದು ತುಂಬ ಅಪರಾಧ. ಅದು ಬೇರೆಯವರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಂಗೆ ಮಾಡೋಂಗಿದ್ರೆ ದೇವಸ್ಥಾನದಲ್ಲಿ ಮಾಡ್ಕೋಬೇಕು. ಹೊರಗಡೆ ರೋಡಲ್ಲಿ ಮಾಡಿ ಇನ್ನೊಬ್ರಿಗೂ ತೊಂದರೆ ಕೊಡೋದು ಕೆಲಸಗಳನ್ನ ಮಾಡಬಾರ್ದು. ಯಾಕಂದ್ರೆ ಅವರಲ್ಲಿ ಏನಾದರೂ ಇತ್ತು ಅಂದರೆ ಆ ದೋಷಗಳು ಬೇರೆಯವ್ರಿಗೆ ಹೋಗುತ್ತೆ, ಆ ಪಾಪ ಕೂಡ ಅವ್ರಿಗೇನೆ ಅಲ್ವಾ. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದೇ ದೊಡ್ಡದು ತಪ್ಪು ಅಂತಂದರೆ ಇದು ಕೂಡ ಪಾಪನೇ ಅವ್ರಿಗೆ. ಇನ್ನೊಬ್ಬರು ತೊಂದರೆ ಕೊಡೋ ಕೆಲಸ ಮಾಡಬಾರ್ದು. ಇದು ಈ ರೀತಿ ವರ್ಕ್ ಆಗಲ್ಲ. ನೀವೇನೇ ಒಂದು ಹೋಮಗಳು ಮಾಡಿಸ್ಕೊಂಡು, ಏನೇ ಒಂದು ಪೂಜೆ ಪರಿಹಾರಗಳು ತಡೆ ಏನೋ ಓಡಿಸ್ಕೊಂಡ್ರೂ ಕೂಡ ವರ್ಕ್ ಆಗಲ್ಲ. ಅದು ಒಳಗಡೆಯಿಂದ ಎನರ್ಜಿ ತೆಗಿಬೇಕು. ಪ್ರೇತ ಉಚ್ಚಾಟನೆ ಮಾಡಿ ದಿಗ್ಬಂಧನೆ ಮಾಡಿ ನಾವು ರಿಮೂವ್ ಮಾಡಿದಾಗ
ಯಾವುದಾದ್ರೂ ಕೇಸಸ್ಗಳನ್ನ ನಾವು ತೊಗೊಂಡ್ರೆ 3-4 ದಿವಸದಲ್ಲಿ ಅವ್ರಿಗೆ ರಿಲೀಫ್ ತಂದಿರ್ತೀನಿ ನಾನು. 3-4 ದಿವಸ ನಾನು ಅಲ್ಲಿ ಹೋಗ್ತೀನೋ ಅಥವಾ ಹೋಗಲ್ವೋ, ನಾ ಕೂತಿ ಜಾಗದಲ್ಲೇ ಮಾಡ್ತೀನೋ ಅಥವಾ ಅವರನ್ನೇ ಇಲ್ಲಿಗೆ ಕರೆಸ್ಕೊಳ್ತೀನೋ, ಅದು ನನಗೆ ಬಿಟ್ಟಿತ್ತು. ಪ್ರಶ್ನೆ ಇಷ್ಟೇ, ನಿಮ್ಮದೇನೋ ಪರಿಹಾರ ಆಗಬೇಕು, ಆಗೋದನ್ನು ನಿಮಗೆ ಅನುಭವ ಮಾಡಿಸ್ತೀನಿ ನಾನು. ಕ್ಲಿಯರ್ ಆಯಿತು ಅಂತ ಅವ್ರ ಬಾಯಲ್ಲೇ ಬರುತ್ತೆ. ಯಾವ ಜಾಗದಲ್ಲಿ ಇದ್ರೂ ಪರವಾಗಿಲ್ಲ, ಯಾವುದೇ ಜಾಗದಲ್ಲಿ ಬಾಡಿಲಿ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನುಗ್ಗಿ ಎಳ್ಕೊಂಬರೋದಷ್ಟೇ ನನ್ನ ಕೆಲಸ. ಯಾಕಂದರೆ ಅವತ್ತಿಂದ ಇವತ್ತರೆಗೂ ಜನಗಳಿಗೆ ಬೇಕಾಗಿರೋವಂಥದ್ದನ್ನೇ ನಾನು ಆ ಕಾನ್ಸೆಪ್ಟೇ ನಾನು ಇವತ್ತಿಗೂ ಲೈಕ್ ಮಾಡಿದ್ದು, ಅದನ್ನೇ ಕಲ್ತ್ಕೊಂಡಿದ್ದೆ. ಯಾಕಂದರೆ ಪ್ರೇತ ಉಚ್ಚಾಟನೆ ಮಾಡಿ ಒಳಗಡೆ ನೋಡಿ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆಗಿರ್ಬೋದು ಅಥವಾ ಪ್ರೇತಗಳು ನ್ಯಾಚುರಲಾಗಿ ಬಂದಿರೋದಾಗಿರ್ಬೋದು, ಅವಾಗ ಮೇಯ್ನ್ ಬೇಕಾಗಿರೋದು ಒಳಗಿರೋದ ಎನರ್ಜಿ. ಆತ್ಮ ಪರಿಶುದ್ಧವಾಗಿದ್ರೇ ಮಾತ್ರ ಲೈಫಲ್ಲಿ ಮಿರಾಕಲ್ ನಡೆಯೋದು. ಆತ್ಮ ಪರಿಶುದ್ಧ ಇಲ್ಲ ಅಂತಂದರೆ ಮಿರಾಕಲ್ ನಡೆಯಲ್ಲ. ಆಟೋಮೆಟಿಕ್ಕಾಗಿ ಲೈಫ್ ಬರ್ಬಾದಾಗಕ್ಕೆ ಶುರು ಆಗ್ಬಿಡುತ್ತೆ. ಇಲ್ಲೇ ನಾವು ಯೋಚನೆ ಮಾಡಬೇಕಾಗಿರುತ್ತೋ. ಆವಾಗ ಅರ್ಥ ಆಯಿತು, ಮೇಯ್ನ್ ಬಾಡಿ ಒಳಗಿರೋ ಎನರ್ಜಿಗಳನ್ನ ಹೊರಗಡೆ ತೆಗೆದಾಗ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆಗಿರ್ಬೋದು, ನ್ಯಾಚುರಲಾಗಿ ಬಂದಿರೋದಾಗಿರ್ಬೋದು, ಆಟೋಮೆಟಿಕ್ಕಾಗಿ ಚೆನ್ನಾಗಾಗ್ತಾರೆ ಅವರು. ಆ ಥರ ಚೆನ್ನಾಗಾಗಿರುವಂಥ ಕಸ್ಟಮರ್ಗಳು, ಹ್ಯಾಪಿ ಕಸ್ಟಮರ್ಗಳು ಮೊನ್ನೆ ಒಬ್ಬರಿಗೆ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟು ಅವ್ರಿಗೋಸ್ಕರನೇ ಒಂದು ಎಪಿಸೋಡ್ ಮಾಡೋಣ, ಅವ್ರ ಅನುಭವನೂ ತಿಳ್ಕೊಳ್ಳೋಣ. 3 ದಿವಸ 4 ದಿವಸದಲ್ಲಿ ಪರಿಹಾರ ಮಾಡ್ಕೊಂಡು ಇವತ್ತು ಖುಷಿಯಾಗಿದ್ದಾರೆ ಅವರು. ವರ್ಷಾನುಗಟ್ಟಲೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ತಿರುಗಾಡೋದವರು ಇವತ್ತು 4 ದಿವಸ 5 ದಿವಸದಲ್ಲೇ ಪರಿಹಾರ ಪಡ್ಕೊಂಡು ನನ್ನ ಹತ್ರ ಖುಷಿಯಾಗಿದ್ದೀನಿ ಸ್ವಾಮಿ, ಇವತ್ತು ನಾನು ಆರಾಮಾಗಿದ್ದೀನಿ ಗುರುಗಳೇ, ನಾನು ಈ ಥರ ಅನುಭವ ನಾನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ನನಗೆ. ಈಗ ಅವ್ರು ಕಾಲ್ ಮಾಡ್ತೀನಿ, ನೆಕ್ಸ್ಟ್ ಒಂದು ಎಪಿಸೋಡ್ ತೊಗೊಳ್ಳೋಣ ಅದ್ರ. ಖಂಡಿತ. ಸದ್ಯಕ್ಕೆ ನೀವು ರಾಯರ ಭಕ್ತರಾಗಿರೋ ಕಾರಣದಿಂದ ಜನರಿಗೆ ಇಂದಷ್ಟು ಅನುಭವ ಆಗಿರುತ್ತಲ್ಲ, ಇವಾಗ ಮಾಟ ಮಂತ್ರ ಅಂದಾಗ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಅಂಥವ್ರಿಗೆ ಎಚ್ಚೆತ್ಕೊಳ್ಬೇಕು ಅನ್ನೋದಕ್ಕೆ ಒಂದಷ್ಟು ಸಲಹೆಗಳಂತ ಅಂದರೆ, ಸಡನ್ನಾಗಿ ಇವಾಗ ಸೆನ್ಸ್ ಆಗ್ತಾ ಇದೆ ನನಗೆ ಅಂದಿದ ತಕ್ಷಣ ಯಾವ ರೀತಿ ಎಚ್ಚೆತ್ಕೊಳ್ಬೇಕು ಅಂತ ಸಲಹೆ ಏನು ಕೊಡ್ತೀರಾ? ಈಗ ಎಚ್ಚೆತ್ಕೊಳ್ಳೋದು ಹೆಂಗೆ ಅಂತಂದರೆ, ಈಗ ನಾನು ಹೇಳಿದೆ ನಿಮಗೆ, ಜ್ವರಗಳು ಬರೋಕ್ಕೆ ಶುರುವಾಗುತ್ತೆ, ಒಂಟಿತನ ಕಾಡುತ್ತೆ, ಸುಮ್ಮನೆ ಅಳು ಬರೋಕ್ಕೆ ಶುರು ಆಗುತ್ತೆ, ಸೂಸೈಡ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಕೆಲಸಗಳನ್ನ ಮಾಡೋಕ್ಕೆ ಇಷ್ಟ ಆಗಲ್ಲ, ಕೈಯಲ್ಲಿರೋ ದುಡ್ಡುಗಳನ್ನ ಕಳ್ಕೊಳ್ಳೋಕೆ ಶುರು ಮಾಡ್ತಾರೆ, ಎಲ್ಲೇ ಅಲ್ದಾಡಿದ್ರೂ ಪರಿಹಾರಗಳು ಸಿಗಲ್ಲ ಅವರಿಗೆ. ಏನಾಗುತ್ತೆ ಅಂದರೆ ಮೇಯ್ನು ಬಾಡಿ ಒಳಗೆ ಎನರ್ಜಿಗಳು ಡೈವರ್ಷನ್ ಕೊಡುತ್ತೆ. ಫಸ್ಟು ತಪ್ಪು ದಾರಿಗಳಿಗೆ ಕರ್ಕೊಂಡು ಹೋಗ್ತವೆ. ಎಲ್ಲಿ ಕರೆಕ್ಟಾಗಿ ಪರಿಹಾರ ಸಿಗಲ್ಲ ಫಸ್ಟು ಅಲ್ಲಿಗೆ ಅದು ಕರ್ಕೊಂಡು ಹೋಗೋದು. ಯಾಕಂದರೆ ಅದು ಗೊತ್ತು. ಈಗ ಯಾಕಂದರೆ ಯಾರಾದರೂ ಒಬ್ಬರು ಯೂಟ್ಯೂಬಲ್ಲಿ ನೋಡ್ತಾರೆ ಅಥವಾ ಯಾರೋ ಒಬ್ಬರು ಸ್ವಾಮೀಜಿ ಬಗ್ಗೆ ಯಾರೋ ಬಂದು ಹೇಳಿರ್ತಾರೆ, ಅದನ್ನು ತಿಳ್ಕೊಳ್ತಾರೆ, ಕಿವಿಯಿಂದ ಕೇಳಿಸ್ಕೊತಾರೆ, ಜೊತೆಗೆ ಇದ್ದು ನೋಡಿರೋಂಥ ಎನರ್ಜಿ ಇವ್ರ ಕೈಲಿ ಆಗಲ್ಲ ಬಿಡು, ಗೊತ್ತಾಗ್ಬಿಡುತ್ತೆ ಅದಕ್ಕೆ. ಅಲ್ಲಿ ಹೋದ್ರೂ ಕೆಲಸ ಆಗಲ್ಲ ಅಂತ ಗೊತ್ತಾದ ಮೇಲೆ ಕೆಲಸ ಆಗೋದೇ ಇಲ್ಲ. ಅದು ಆ ಥರ ತಪ್ಪುದಾರಿಗಳು ಕರ್ಕೊಂಡು ಹೋಗೋಕೆ ಶುರು ಮಾಡ್ತವೆ. ಎಲ್ಲೇ ಅಲ್ಲಿದ್ರೂ ಕೊನೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂದರೆ ಜನ ಅಲ್ಲೇ ಅರ್ಥ ಮಾಡ್ಕೊಬೇಕು, ನಾನು ಸರಿಯಾಗಿರೋ ಜಾಗಕ್ಕೆ ಬಂದಿದ್ದೀನ ಇಲ್ವಾ. ಕೆಲವ್ರು ಹೇಳ್ತಾರೆ, ಸ್ವಾಮಿ ನಾನು ಪರಿಹಾರ ಮಾಡಿಸ್ಕೊಂಡ್ಬಂದಿದ್ದೆ, ತಡೆ ಓಡಿಸ್ಕೊಂಡ್ಬಂದಿದ್ದೆ, ಹಿಂಗೆ ಮಾಡಿಸ್ಕೊಂಡೆ, ಪೂಜೆ ಅದು ಮಾಡಿಸಿದ್ದೆ, ಇದು ಮಾಡಿಸಿದ್ದೆ, ಏನೇನೋ ಮಾಡಿಸ್ದೆ, ಏನೇನೋ ತಡೆಗಡೆ ಓಡಿಸ್ದೆ ಎಲ್ಲ ಏನೇನೋ ಹೇಳ್ತಾರೆ. ಏನೇ ಮಾಡಿಸ್ಕೊಂಬಂದರೂ ಕೂಡ ಒಳಗಡೆ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ. 1-2 ತಿಂಗಳು ಬಿಟ್ಕೊಂಡು ಮತ್ತೆ 1 ತಿಂಗಳು ಬಿಟ್ಕೊಂಡು ಮತ್ತೆ 3 ತಿಂಗಳು ಬಿಟ್ಕೊಂಡು ಅದೇ ಸಮಸ್ಯೆ ಮತ್ತೆ ಕಾಣಿಸೋಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ. ಹಂಗೆ ಕಾಣಿಸೋಕ್ಕೆ ಶುರುವಾಯಿತು ಅಂದರೆ ಕಾರಣ ಏನು? ಪರಿಹಾರ ಮಾಡಿಲ್ಲ ಅಂತಲ್ಲ, ಅವ್ರು ಮಾಡಿದ್ರು, ಮೇಲೆ ತಿಪ್ಪೆ ಸಾರಿಸಿದ್ರು ನೀರಾಗಿ ಅಷ್ಟೇ. ಅವ್ರು ಕರೆಕ್ಟಾಗೆ ಮಾಡಿರ್ತಾರೆ, ಪೂಜೆನ ಕರೆಕ್ಟಾಗಿ ಆಗಿರುತ್ತೆ, ಮೇಲೆ ಎನರ್ಜಿ ತೆಗೆಯೋದಲ್ಲ ಒಳಗಡೆಯಿಂದ. ಯಾಕಂದರೆ ನಮ್ಮ ಆತ್ಮ ಪರಿಪೂರ್ಣವಾಗಿ ಪೊಸಿಷನ್ ತೊಗೋಬೇಕದು. ಅಂದರೆ ಕಾಲು ತುದಿ ಉಗುರಿಂದ ಹಿಡಿದು ತಲೆ ಕೂದಲುವರೆಗೂ, ಆ ಕೊನೆಯಿಂದ ಕೊನೆವರೆಗೂ ಎಂಡ್ ಟು ಎಂಡ್ ಆತ್ಮ ಅನ್ನೋದು ಕರೆಕ್ಟಾಗಿ ದೇಹದಲ್ಲಿ ಪೊಸಿಷನ್ ಕೂತ್ಕೋಬೇಕು. ಯಾವಾಗ ಅದು ಪೊಸಿಷನ್ ಕೂತ್ಕೊಳ್ಳೋಕೆ ಶುರು ಆಗುತ್ತೆ, 7 ಚಕ್ರಗಳು ಕೂಡ ಅದರಲ್ಲಿ ಒಂದು ಎನರ್ಜಿ ಉತ್ಪತ್ತಿ ಆದರೆ ಒಂದು ಶೀಲ್ಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆಟೋಮೆಟಿಕ್ ಆಗಲ್ಲ. ಯಾವಾಗ ಆತ್ಮ ಪರಿಪೂರ್ಣವಾಗಿ ಕೂತ್ಕೊಳ್ಳುತ್ತೋ, ಅದು ಕೂತ್ಕೊಂಡಾಗ ನಾವು ಯಾವಾಗ ದೇವ್ರ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತೀವಿ, ಯಾವಾಗ ಪೂಜೆ ಪುನಸ್ಕಾರಗಳು ಜಪ ತಪಗಳು ಮಾಡ್ತೀವಿ, ಗುರುಗಳ ಪಾದಕ್ಕೆ ಶರಣಾಗ್ತೀವಿ, ಭಗವಂತನ ಸೇವೆ ನಾಮ ಸ್ಮರಣೆ ಯಾವಾಗಲೂ ಮಾಡ್ತಾನೆ ಇರ್ತೀವಲ್ಲ, ಆವಾಗ ಆಟೋಮೆಟಿಕ್ಕಾಗಿ 7 ಚಕ್ರಗಳು ಕೂಡ ಎಲ್ಲ ಎನರ್ಜಿ ಆಗೋಕ್ಕೆ ಶುರುವಾಗುತ್ತೆ. ಎನರ್ಜಿ ಆಗೋಕ್ಕೆ ಶುರುವಾದಾಗ ಬೇರೆ ಯಾವುದೇ ಪರ್ಸನ್ನು ಹತ್ರ ಬಂದಾಗ, ಅವನಲ್ಲಿ ಏನಾದರೂ ಎನರ್ಜಿ ಕೆಟ್ಟ ಎನರ್ಜಿ ಇತ್ತು ಅವನ ಹತ್ರ ಬಂದರೆ, ಅಥವಾ ನಾವು ಎಲ್ಲೇ ಹೊರಗಡೆ ಹೋಗಿ ಬೇರೆ ಏನಾದರೂ ಕೆಟ್ಟದ್ದು ಇವನ ಹತ್ರ ತಾಕಕ್ಕೆ ಬಂದಾಗಲೂ ಕೂಡ ಬೌನ್ಸ್ ಆಗುತ್ತೆ, ಅಂದರೆ ಜಂಪ್ ಆಗಿ ಎಗರುತ್ತೆ ಸೈಡ್ಗೆ. ಅಂದರೆ ಸಮಸ್ಯೆ, ಒಂದು ಗಿಡ ಬೆಳೀತಾ ಇಲ್ಲ ಅಂತಂದರೆ ಬುಡ ಸಮೇತ ನೀಟಾಗಿ ತೆಗೆದು ಆ ಮಣ್ಣನ್ನು, ಹಳೆ ಮಣ್ಣು ತೆಗೆದು ಸೈಡ್ಗಿಟ್ಟು ಹೊಸ ಮಣ್ಣಿಗೆ ಒಳ್ಳೆ ಗೊಬ್ಬರನ ಮಿಕ್ಸ್ ಮಾಡಿ ಅದು ನೀಟಾಗಿ ಪಾತಿ ಎಲ್ಲ ತೋಡಿ ಅದಕ್ಕೆ ಹೆಂಗೆ ನಾವು ನೀರು ಹಾಕಿ ಅದನ್ನು ಕರೆಕ್ಟಾಗಿ ಕಡ್ಡಿ ಸಪೋರ್ಟ್ ಇಟ್ಬಿಟ್ಟು ಬೆಳೆಸ್ತೀವೋ ಅದೇ ಥರನೇ ಒಳಗಡೆಯಿಂದನೇ ತೆಗಿಬೇಕು ಪ್ರಾಬ್ಲಮ್ನ. ಮೇಲೆ ಸವರಬಾರ್ದು. ತಡೆ ಹೊಡೆದ್ರೆ ಕೆಲಸ ಆಗಲ್ಲ, ಹೋಮ ಮಾಡಿಸಿದ್ರೆ ಕೆಲಸ ಆಗಲ್ಲ. ಒಳಗಡೆ ಯಾವಾಗ ಆತ್ಮ ಬಂದು ಒಬ್ಬನ್ನ ಕ್ಲ್ಯಾಶ್ ಮಾಡುತ್ತೆ, ಯಾವಾಗ ಒಬ್ಬನ ಅಟ್ಯಾಕ್ ಮಾಡುತ್ತೆ, ಒಳಗಡೆನೇ ಸುರುಳಿ ಸುತ್ಕೊಂಡು ಒಂದು ಚಕ್ರವ್ಯೂಹದ ಜಾಗದಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಯಾವಾಗ ಇಲ್ಲಿ ಕೂತ್ಕೊಳ್ಳೋಕೆ ಶುರು ಆಗುತ್ತೆ, ಕೆಲವರಿಗೆ ಸಡನ್ನಾಗಿ ಪಟ್ಟಂತ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಒಂದೇ ಸತಿಗೆ ಹಾರ್ಟ್ ಅಟ್ಯಾಕ್ ಆದರೆ ಹೋಯ್ತು. ಕೇಳಿದ್ರೆ ಮೊದಲನೇ ಸತಿ ಹಾರ್ಟ್ ಅಟ್ಯಾಕ್ ಆಗಿರೋದಾಯಿತು,
ಅಥವಾ ಸೆಕೆಂಡ್ ಟೈಮ್ ಆಗಿರೋದ. ಫಸ್ಟ್ ಟೈಮ್ಗೆ ಅಥವಾ ಸೆಕೆಂಡ್ ಟೈಮ್ ಅಥವಾ ಥರ್ಡ್ ಟೈಮ್ಗೆ ಆಗಿದ್ರು ಕೂಡ ಪಟ್ಟಂತ ಜೀವ ಹೋಗೋದೇನಕ್ಕೆ? ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಕಳಿಸಿದ್ದಾಗ ಕಾದಿದ್ದು ಗ್ರಾಚಾರ ಕೆಟ್ಟಿದ್ರೆ ಟೈಮ್ನ ನೋಡ್ಕೊಂಡು ಕರೆಕ್ಟಾಗಿ ಬಾಡಿ ಒಳಗೆ ಹೋಗಿ ನುಗ್ಗಿ ಹೊಡೆಯುತ್ತೆ. ಕೆಲವರು ಆ ಪ್ರೆಷರ್ನ ತಡ್ಕೊಳಕ್ಕಾಗದೆ ಎನರ್ಜಿ ನುಗ್ಗಿ ಸೀದಾ ಬಂದು ಒಳಗಡೆ ಕೂತ್ಕೊಂಡಾಗ ಪ್ರೆಷರ್ ತಡ್ಕೊಳಕ್ಕಾಗದೆ ಕೆಲವರು ಸತ್ತೋಗ್ಬಿಡ್ತಾರೆ, ಕೆಲವರು ಕಾಯಿಲೆಗೆ ಬಿದ್ದುಬಿಡ್ತಾರೆ, ಕೆಲವರಿಗೆ ಸ್ಟ್ರೋಕ್ ಆಗಿಬಿಡುತ್ತೆ, ಬೆಡ್ ರಿಟರ್ನ್ ಆಗಿಬಿಡ್ತಾರೆ, ವೀಲ್ ಚೇರಲ್ಲಿ ಕೂತ್ಕೊಳ್ತಾರೆ, ಈ ಥರ ಆಗಿಬಿಡುತ್ತೆ. ಇಲ್ಲಾಂದರೆ ಇನ್ನು ಕೆಲವರು ಏನಾಗ್ಬಿಡುತ್ತೆ, ಒಳಗಡೆ ಬಂದು ಕೂತ್ಕೊಂಡ್ರೆ ಅವ್ರಿಗೆ ನಾಡಿ ಅನ್ನೋದು ಸ್ಟ್ರಾಂಗ್ ಇರುತ್ತೆ. ನಮ್ಮ ನಾಡಿಗಳು ಸ್ಟ್ರಾಂಗ್ ಇದ್ದರೆ ಎನರ್ಜಿಗಳು ಬಂದು ಇಲ್ಲಿ ಕೂತ್ಕೊಂಡ್ರು ಕೂಡ ಬೇರೆ ಜಾಗದಲ್ಲಿ ಪೊಸಿಷನ್ ಕೂತ್ಕೊಳ್ಳುತ್ತೆ. ಆವಾಗ ಅರ್ಧ ಬಾಡಿ ಪೇಯ್ನ್ ಆಗೋದು, ಇನ್ನು ಅರ್ಧ ಬಾಡಿ ಪೇಯ್ನ್ ಆಗೋಲ್ಲ. ಒಂದೇ ಕಡೆ ಕಾಲು ನೋವುದು, ಒಂದೇ ಕಡೆ ಕೈ ನೋವುದು, ಅಥವಾ ಒಂದೇ ಕಡೆ ಪೇಯ್ನ್ಗಳಾಗ್ತಿರುತ್ತೆ. ಒಂದೇ ಸೊಂಟಗಳದಾಗಿರ್ಬೋದು ಅಥವಾ ಅವ್ರ ಪರ್ಸ್ನಲ್ ಪಾರ್ಟ್ಗಳಾಗಿರ್ಬೋದು, ಅವ್ರು ಕರೆಕ್ಟಾಗಿ ಮೋಷನ್ ಹೋಗ್ತಿರಲ್ಲ ಅದು ಆಗಿರ್ಬೋದು. ಶೋಲ್ಡ್ರ್ಗಳ ಪೇಯ್ನ್ ಯಾವಾಗಲೂ ಇರುತ್ತೆ. ಭಾರ ಯಾರೋ ಬಂದು ನನ್ನ ಹೆಗ್ಲ ಮೇಲೆ ಕೂತ್ಕೊಂಡಂಗೆ ಅಂತ ಅನಿಸುತ್ತೆ ಅವ್ರಿಗೆ. ತಲೆ ಭಾರ ಅನಿಸುತ್ತೆ ಅಲ್ಲವ್ರ. ಇದೆಲ್ಲ ಏನಕ್ಕಾಗತ್ತೆ? ಆ ಎಕ್ಸ್ಟ್ರಾ ಎನರ್ಜಿನ ಈ ಬಾಡಿ ತಡ್ಕೊಳ್ಳಲ್ಲ. ಇದಕ್ಕೆ ಎಷ್ಟು ಕರೆಂಟ್ ಸಪೋರ್ಟ್ ಮಾಡೋಕ್ಕಾಗತ್ತೆ ಅಷ್ಟೇ ಇದು ತೊಗೊಳಕ್ಕಾಗತ್ತೆ, ಜಾಸ್ತಿ ತೊಗೊಳಲ್ಲ ಅದು. ಎರಡೆರಡು ಎನರ್ಜಿಗಳು ಬಂದು ಕೂತ್ಕೊಂಡಾಗಲೇ ಬಾಡಿ ಹಿಂಸೆ ಪಡೋಕ್ಕೆ ಶುರು ಆಗುತ್ತೆ. ಆವಾಗಲೇ ಬಾಡಿ ಮೇಲೆ ಪೇಯ್ನ್ ಬರುತ್ತೆ, ಆವಾಗ ದೇಹಕ್ಕೆ ತೊಂದರೆ ಆಗುತ್ತೆ. ಇದೇ ಅನುಭವಗಳು ಯಾವಾಗ ಇವ್ರಿಗೆ ಆಗ್ತಿರುತ್ತೆ, ಜನಗಳಿಗೆ ಯಾವಾಗ ಆಗ್ತಿರುತ್ತೋ ಅವರಲ್ಲೇ ಎಚ್ಚೆತ್ಕೊಂಡ್ಬಿಡ್ಬೇಕು. ನಾವು ಮಾಡ್ತಿರೋ ಸರಿ ಇಲ್ಲ, ನಮಗೇನೋ ಆಗ್ತಾಯಿದೆ, ನಾವೆಲ್ಲೋ ಹೋಗ್ತಾ ಇದ್ದೀವಿ, ತಪ್ಪದಾರಿಗೆ ಹೋಗಿ ಏನೋ ಪರಿಹಾರ ಮಾಡಿಸ್ತಾ ಇದ್ದೀವಿ, ನಮ್ಗೆ ಆಗ್ತಿರೋ ಸಿಂಟಮ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆಗಿರೋದಾ, ನಾರ್ಮಲಾಗಿ ಬಂದಿರೋದಾ, ಯಾಕೆ ಅನಾವಶ್ಯಕವಾಗಿ ನಾವು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ? ಮೊದಲು ಕರೆಕ್ಟಾಗಿ ಉತ್ತರ ತಿಳ್ಕೋಬೇಕು. ಹೌದು, ಕೂತ್ಕೊಂಡು ಕೆಲವ್ರ ಕಡೆ ಆಫೀಸ್ಗಳಲ್ಲಿ ಕೂತ್ಕೊಂಡು 50,000ನೋ ಅಥವಾ 10,000ನೋ 5,000ನೋ ಮಾತಾಡೋಕೆ 5,000 ಕೇಳ್ತಾರೆ, 10,000 ಕೇಳೋದು ಉಂಟು. ಕೂತ್ಕೊಂಡು ಮಾತಾಡಿದಾಗ ಅವ್ರಿಗೆ ಕರೆಕ್ಟಾಗಿ ಉತ್ತರನೂ ಸಿಕ್ಕಿರಲ್ಲ. ಆಯಿತಾ? ನನ್ನ ಹತ್ರ ಕನ್ಸಲ್ಟ್ಗಳು ತೊಗೊಳ್ತಾರೆ ಕೆಲವರು. ಕನ್ಸಲ್ಟ್ಗಳು ತೊಗೊಂಡಾಗ ಅವ್ರಿಗೆ ಆತ್ಮತೃಪ್ತಿ ಆಗುವಷ್ಟು ನನ್ನ ಉತ್ತರಗಳನ್ನ ನನ್ನ ಕೈಲಿ ಏನು ನನಗೆ ಬರುತ್ತೆ, ನನಗೇನು ವಿಷಯಗಳು ಬರುತ್ತೆ ಎಲ್ಲ ಪ್ರತಿಯೊಂದು ಅವರು ತಿಳಿಸಿರ್ತೀನಿ. ಯಾಕಂದರೆ ಫ್ಯಾಮಿಲಿಯಿಂದ ಬಂದಿತ್ತಾ, ಫ್ಯಾಮಿಲಿಯಿಂದ ಆಗಿದೆ, ಫ್ರೆಂಡ್ಸ್ಗಳಿಂದ ಆಗಿತ್ತಾ, ಫ್ರೆಂಡ್ಸ್ಗಳಿಂದ ಆಗಿದೆ, ಅಥವಾ ಲವರ್ ಮಾಡಿದ್ಲಾ, ಅಥವಾ ಗಂಡ ಹೆಂಡ್ತಿರಲ್ಲಿ ಯಾರೋ ಒಬ್ಬರು ಬೇಕು ಅಂತಲೇ ಗಂಡನ ಹಾಳು ಮಾಡಬೇಕು ಅಥವಾ ಹೆಂಡ್ತಿನ ಹಾಳು ಮಾಡಬೇಕು ಅಂತ ಮಾಡಿದ್ದಾರೆ ಮನೆಯೊಳಗೆ, ಅಥವಾ ಆ ಎರಡು ಗಂಡ ಹೆಂಡ್ತಿ ಸಂಸಾರನ ಆ ಕಡೆ ಬೀಗರುಗಳು ಹಾಳು ಮಾಡಿದಾರ, ಅದನ್ನು ನೋಡ್ಕೊಬೇಕಾಗತ್ತೆ. ಈ ಥರ ಅರ್ಥನೇ ಆಗಲ್ಲ. ಯಾವುದು ಒಂದು ಜಾಲದಲ್ಲಿ ಯಾವ ಒಂದು ಬಲೆನಲ್ಲಿ ನಾವು ತಗ್ಲಾಕೊಂಡಿದ್ದೀವಿ ಅಂತ ಜನಕ್ಕೆ ಅರ್ಥ ಆಗಲ್ಲ. ಫಸ್ಟು ಉತ್ತರ ಸಿಗಬೇಕು ಅವ್ರಿಗೆ. ಯಾವಾಗ ಉತ್ತರ ಸಿಗುತ್ತೆ ಆಟೋಮೆಟಿಕ್ಕಾಗಿ ಪರಿಹಾರ ಸಿಕ್ಬಿಡುತ್ತೆ. ಇಷ್ಟು ಅವ್ರು ಅರ್ಥ ಮಾಡ್ಕೊಬೇಕು. ಇದು ಕರೆಕ್ಟಾಗಿ ಅವ್ರು ಕೂತ್ಕೊಂಡು ಅನಲೈಸ್ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ ಕೆಲಸ. ನೋಡಿದ್ರಲ್ಲ ವೀಕ್ಷಕರೇ, ಮಾಟ ಮಂತ್ರ ಅಂದರೆ ಏನು, ಅದು ಯಾವ ರೀತಿ ಪ್ರಯೋಗ ಆಗುತ್ತೆ, ಲಕ್ಷಣಗಳು ಯಾವ ರೀತಿ ಇರುತ್ತೆ, ಜನರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಇಂಚಿಂಚಾಗಿ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಪರಿಹಾರವನ್ನು ಯಾವ ರೀತಿ ಕಂಡ್ಕೋಬೇಕು, ಬೂಟಾಟಿಕೆಯನ್ನು ಹೇಳ್ಕೊಂಡು ಪರಿಹಾರ ಕೊಡ್ತೀನಿ ಅಂತ ಹೇಳೋರು ಎಷ್ಟು, ನಿಜವಾಗ್ಲೂ ಕೂಡ ಸಮಸ್ಯೆಗಳನ್ನು ಪರಿಹಾರ ಮಾಡೋರು ಎಷ್ಟು ಜನ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಂತಹ ಗುರುಗಳಿಗೆ ನಿಜವಾಗ್ಲೂ ಕೂಡ ಧನ್ಯವಾದಗಳು. ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೀವಿ. ಜೊತೆಗೆ ಈ ಒಂದು ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಂಡಂತಹ ವ್ಯಕ್ತಿಯೇ ನೇರವಾಗಿ ಫೋನ್ ಸಂಪರ್ಕದಲ್ಲಿ ಮಾತನಾಡಿ ಅವರ ಅನುಭವ ಹೇಗಿತ್ತು ಅನ್ನೋದನ್ನ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ಹೆಚ್ಚಿನ ಮಾಹಿತಿಗೋಸ್ಕರ ಗ್ರೇಸ್ ಆಫ್ ರಾಯರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.